ಸ್ವಾಗತ. ನಾನು ಸಿಂಚನಾ. ಇವತ್ತು 6 ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಒಂದೊಂದಾಗಿ ಇನ್ ಡೀಟೇಲ್ ನಾನು ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ. ಸೊ ಇಂದಿನ ಮೊದಲನೇ ಸುದ್ದಿ ಮಧ್ಯಪ್ರಾಚ್ಯದ ಯುದ್ಧದ ಬಗ್ಗೆ. ಮಧ್ಯಪ್ರಾಚ್ಯದ ಯುದ್ಧ ಅಂತ ಅಂದ್ರೆ ಮುಖ್ಯವಾಗಿ ಅಲ್ಲಿ ಅಮೆರಿಕ, ಇಸ್ರೇಲ್ ಹಾಗೆ ಇರಾನ್ ನಡುವೆ ನಡೀತಾ ಇರುವಂತಹ ಯುದ್ಧ. ಆದರೆ ಈ ಯುದ್ಧ ಜಾಗತಿಕವಾಗಿ ಮಹಾ ವಿನಾಶಕ್ಕೆ ಮುನ್ನುಡಿಯನ್ನ ಬರೀತಾ ಇದೆ. ಅಂದ್ರೆ ಸತತ 7ನೇ ದಿನವೂ ಕೂಡ ಅಮೆರಿಕ ಇರಾನ್ ಮೇಲೆ ದಾಳಿಯನ್ನು ಕಂಟಿನ್ಯೂ ಮಾಡ್ತಾ ಇದೆ. ಪ್ರಮುಖವಾಗಿ ಇರಾನ್ನಲ್ಲಿರುವಂತಹ ಏರ್ಪೋರ್ಟ್ಸ್ ಆಗಿರ್ಬೋದು, ಅಥವಾ ಈ ರೈಲ್ವೆ ಸ್ಟೇಷನ್ಸ್ ಆಗಿರ್ಬೋದು, ಅಥವಾ ಎಲ್ಲೆಲ್ಲಿ ಸಾರ್ವಜನಿಕರ ಓಡಾಟ ಜಾಸ್ತಿ ಇರುತ್ತೆ, ಪಬ್ಲಿಕ್ ಪ್ಲೇಸ್ಗಳು, ಅಲ್ಲೆಲ್ಲ ಅಮೆರಿಕ ದಾಳಿಯನ್ನು ಮಾಡ್ತಾ ಇದೆ. ಇದರ ಜೊತೆಗೆ ಇರಾನ್ನಲ್ಲಿ ಇರುವಂತಹ ಸೇತುವೆಗಳು ಹಾಗೆ ಈ ವಿದ್ಯುತ್ ಸ್ಥಾವರಗಳು ಇದರ ಮೇಲೆ ಟಾರ್ಗೆಟ್ ಮಾಡಿ ಅಮೆರಿಕ ದಾಳಿಯನ್ನು ಮಾಡ್ತಾ ಇದೆ. ಆದರೆ ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಒಂದು ಕುಂಭಕರ್ಣನನ್ನ ಎಬ್ಸೋದಕ್ಕೆ ಮುಂದಾಗಿದೆ. ಹಾಗಾದ್ರೆ ಇರಾನ್ ಪಾಲಿನ ಕುಂಭಕರ್ಣ ಯಾರು ಅದನ್ನ ನಾನು ನಿಮಗೆ ಹೇಳ್ತೀನಿ. ಇದರ ಜೊತೆಗೆ ಇಷ್ಟಿನ ನಾವು ಹಾರ್ಮುಜ್ ಜಲಸಂಧಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಯಾವಾಗ ಈ ಯುದ್ಧ ಶುರುವಾಯಿತು, ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿ ಇರಾನ್ ಒಂದು ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇತ್ತು. ಬಟ್ ಈಗ ಹಾರ್ಮುಜ್ ಜಲಸಂಧಿಯ ಜೊತೆಗೆ ಕೆಂಪು ಸಮುದ್ರವನ್ನೂ ಕೂಡ ಬಂದ್ ಮಾಡೋದಕ್ಕೆ ಇರಾನ್ ಹೊರಟಿದೆ. ಇದು ಜಾಗತಿಕವಾಗಿ ಸಾಕಷ್ಟು ಪರಿಣಾಮ ಬೀರುತ್ತೆ. ಇದೆಲ್ಲದರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಇದೇ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮೊದಲನೇ ಸ್ಟೋರಿ, ಗ್ಲೋಬಲ್ ವಾರ್. ಎಸ್, ಇಷ್ಟು ದಿನ ನಾವು ಮಧ್ಯಪ್ರಾಚ್ಯದ ಯುದ್ಧ ಅಂತ ಅಂದ್ರೆ ಅಲ್ಲಿ ಕೇವಲ ಹಾರ್ಮುಜ್ ಜಲಸಂಧಿ ಇರ್ತಾ ಇತ್ತು. ಅಂದ್ರೆ ಹಾರ್ಮುಜ್ ಜಲಸಂಧಿ ಯುದ್ಧದ ಹಾಟ್ಸ್ಪಾಟ್ ಆಗಿತ್ತು. ಈಗ ಈ ಸ್ಟ್ರೇಟ್ ಆಫ್ ಹಾರ್ಮುಜ್ನ ಜೊತೆಗೆ ಮತ್ತೊಂದು ಅಂದ್ರೆ ಬಾಬ್ ಎಲ್ ಮಂಡೇಬ್ ಕೂಡ ರಣರಂಗವಾಗಿ ಬದಲಾಗ್ತಾ ಇದೆ. ಅಂದ್ರೆ ಇದೇನು ಬಾಬ್ ಎಲ್ ಮಂಡೇಬ್ ಅಂದ್ರೆ ಏನು, ಇದು ಜಾಗತಿಕವಾಗಿ ಎಷ್ಟು ಮುಖ್ಯ, ಅದರಲ್ಲೂ ನಮ್ಮ ಭಾರತಕ್ಕೆ ಈ ಮಾರ್ಗ ಎಷ್ಟು ಮುಖ್ಯವಾಗುತ್ತೆ ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ಇದರ ಜೊತೆಗೆ ಅಮೆರಿಕಾದ $34 ಮಿಲಿಯನ್ ಬೆಲೆಯ ಅಮೆರಿಕಾದ ಹೆಮ್ಮೆಯ ರೀಪರ್ ಡ್ರೋನ್ ಅನ್ನ ಇರಾನ್ ಸೇನೆ ಹೊಡೆದು ಉರುಳಿಸಿದೆ. ಹಾಗೆ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ವಿಕೋಪಕ್ಕೆ ಹೋಗಿದೆ ಅಂತ ಅಂದ್ರೆ ಈ ಹಿಂದೆ ಇರಾನ್, ಭಾರತ ಹಾಗೂ ಅಫ್ಘಾನಿಸ್ತಾನ್ ಸೇರಿ ಚಬಹಾರ್ ಬಂದರನ್ನ ನಿರ್ಮಿಸಿತ್ತು, ಅಭಿವೃದ್ಧಿಪಡಿಸಿತ್ತು. ಈ ಬಂದರಿನ ಮೇಲೆ ಅಮೆರಿಕ ಅಟ್ಯಾಕ್ ಮಾಡಿದೆ. ಈ ಅಟ್ಯಾಕ್ನಿಂದ ಆ ಬಂದರಿನ ಗೋಪುರ ಏನಿದೆ ಮೇಲ್ಭಾಗ ಸಂಪೂರ್ಣವಾಗಿ ಧ್ವಂಸವಾಗಿದೆ. ಈ ಚಬಹಾರ್ ಬಂದರು ನಮ್ಮ ಭಾರತಕ್ಕೆ ಎಷ್ಟು ಮುಖ್ಯವಾಗುತ್ತೆ, ಭಾರತ ಆಗಿರ್ಬೋದು, ಅಫ್ಘಾನಿಸ್ತಾನ್ ಆಗಿರ್ಬೋದು, ಹಾಗೆ ಇರಾನ್ಗೆ ಎಷ್ಟು ಮುಖ್ಯವಾಗುತ್ತೆ. ಹಾಗೆ ಈ ಕೆಂಪು ಸಮುದ್ರವನ್ನ ಏನು ಬಂದ್ ಮಾಡೋದಕ್ಕೆ ಇರಾನ್ ಹೊರಟಿದೆ, ಅಥವಾ ಇರಾನ್ ಅದರ ಮೇಲೆ ಕಂಟ್ರೋಲ್ಗೆ ತೆಗೆದುಕೊಳ್ಳೋದಕ್ಕೆ ಹೊರಟಿದೆ, ಇದರ ಮುಖ್ಯ ಉದ್ದೇಶ ಏನು, ಜಾಗತಿಕವಾಗಿ ಯಾವ ರೀತಿ ಇದು ಎಫೆಕ್ಟ್ ಮಾಡುತ್ತೆ ಎಲ್ಲವನ್ನೂ ಕೂಡ ಇವತ್ತು ನಾವು ನೋಡ್ತಾ ಹೋಗೋಣ. ಅದರ ಜೊತೆಗೆ ಅಮೆರಿಕ ಏನು ದಾಳಿಯನ್ನ ಮಾಡ್ಕೊಂಡು ಬರ್ತಾ ಇದೆ ಎಲ್ಲ ಪಬ್ಲಿಕ್ ಪ್ಲೇಸ್ಗಳ ಮೇಲೆ, ಇದರಿಂದಾಗಿ ಇರಾನ್ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಹೀಗಾಗಿ ಇಷ್ಟು ದಿನಗಳ ಕಾಲ ಕುಂಭಕರ್ಣನಂತೆ ಇನ್ಆಕ್ಟಿವ್ ಆಗಿದಂಥ ಒಂದು ಪಡೆ ಏನಿದೆ, ರೆಸಿಸ್ಟೆನ್ಸ್ ಫ್ರಂಟ್ ಎನ್ನುವಂಥ ಒಂದು ರಚನೆ ಏನಿತ್ತು, ಅದು ಈಗ ಮತ್ತೆ ಆಕ್ಟಿವ್ ಆಗಿದೆ. ಈ ಹಿಂದೆ ಇದನ್ನ ಇರಾನ್ನ ಹಳೆಯ ಸರ್ವೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಮೇನಿ ಈ ರೆಸಿಸ್ಟೆನ್ಸ್ ಫ್ರಂಟ್ ಅನ್ನ ರಚನೆ ಮಾಡಿರ್ತಾರೆ. ಇನ್ಆಕ್ಟಿವ್ ಆಗಿತ್ತು, ಬಟ್ ಈಗ ಮತ್ತೆ ಅದಕ್ಕೆ ಜೀವ ಬಂದಿದೆ, ಮತ್ತೆ ಅದು ಆಕ್ಟಿವ್ ಆಗಿದೆ. ಹೀಗಾಗಿ ಜಾಗತಿಕವಾಗಿ ಯಾವ ರೀತಿ ಇದು ಪರಿಣಾಮ ಬೀರುತ್ತೆ, ಏನು ಎತ್ತ ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ಸದ್ಯಕ್ಕಂತೂ ಇಷ್ಟು ದಿನ ಹಾರ್ಮುಜ್ ಜಲಸಂಧಿ ಬಂದಾಗಿದ್ಕೇನೆ ಜಾಗತಿಕವಾಗಿ ಸಾಕಷ್ಟು ತೊಂದರೆಯನ್ನು ನಾವು ಅನುಭವಿಸಿದ್ವಿ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಎಲ್ಲವೂ ಕೂಡ ಬೆಲೆ ಏರಿಕೆ ಆಗಿತ್ತು. ಆದರೆ ಈಗ ಮತ್ತೊಂದು ಈ ಕೆಂಪು ಸಮುದ್ರ ಏನಿದೆ, ಅಥವಾ ಬಾಬ್ ಎಲ್ ಮಂಡೇಬ್ ಅಂತ ಏನು ಕರಿತೀವಿ, ಆ ಮಾರ್ಗ ಅದನ್ನೂ ಕೂಡ ಬಂದ್ ಮಾಡೋದಕ್ಕೆ ಇರಾನ್ ಹೊರಟಿರೋದ್ರಿಂದ ಏನಾಗುತ್ತೆ ಮುಂದಿನ ಪರಿಸ್ಥಿತಿ ಜಾಗತಿಕವಾಗಿ, ಜೊತೆಗೆ ನಮ್ಮ ದೇಶದ ಪರಿಸ್ಥಿತಿ ಮುಂದೆ ಏನಾಗುತ್ತೆ ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕುಂಭಕರ್ಣನನ್ನ ಇರಾನ್ ಎಬ್ಬಿಸಿದೆ. ಹಾಗಾದ್ರೆ ಈ ಕುಂಭಕರ್ಣ ಯಾರು? ನಾನು ಆಗ್ಲೇ ಹೇಳಿದೆ ಇದ್ರ ಬಗ್ಗೆ. ಈ ಹಿಂದೆ ಇರಾನ್ನ ದಿವಂಗತ ನಾಯಕ ಖಮೇನಿ ಒಂದು ರೆಸಿಸ್ಟೆನ್ಸ್ ಫ್ರಂಟ್ ನ ರಚನೆ ಮಾಡಿರ್ತಾರೆ. ಅದು ಈಗ ಆಕ್ಟಿವ್ ಆಗಿದೆ. ಇರಾನ್ನ ದಿವಂಗತ ಸರ್ವೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಮೇನಿ ರೂಪಿಸಿದ್ದ ಹಾಗೂ ಇಷ್ಟು ದಿನ ತೆರೆಮರೆಯಲ್ಲಿದ್ದ ರೆಸಿಸ್ಟೆನ್ಸ್ ಫ್ರಂಟ್ ಅನ್ನ ಇರಾನ್ ಈಗ ಅಧಿಕೃತವಾಗಿ ಆಕ್ಟಿವ್ಗೊಳಿಸುವ ಮೂಲಕ ಕುಂಭಕರ್ಣನನ್ನ ಎಬ್ಬಿಸಿದಂತಾಗಿದೆ. ಅಮೆರಿಕ ಒಂದ್ ವೇಳೆ ತನ್ನ ದೇಶದ ತೈಲ ಸ್ಥಾವರಗಳ ಮೇಲೆ ದಾಳಿ ಮಾಡಿದ್ರೆ, ಇತ್ತ ಯೆಮೆನ್ನ ಹೌತಿ ಬಂಡುಕೋರರು ಕೆಂಪು ಸಮುದ್ರವನ್ನ ಹಡಗು ಸಂಚಾರಕ್ಕೆ ಸಂಪೂರ್ಣವಾಗಿ ಮುಚ್ಚಬೇಕು ಅಂತ ಟೆಹರಾನ್ ಒಂದು ಕಟ್ಟು ಸಂದೇಶವನ್ನು ರವಾನೆ ಮಾಡಿದೆ. ಈಗಾಗಲೇ ಹಾರ್ಮುಜ್ ಜಲಸಂಧಿಯ ಮೇಲೆ ಆಲ್ರೆಡಿ ಇರಾನ್ ಕಣ್ಣಿಟ್ಟಿದೆ.
ಇದರ ಜೊತೆಗೆ ಬಾಬ್ ಎಲ್ ಮಂಡೇಬ್ ಈ ಜಲಮಾರ್ಗ ಏನಿದೆ ಅದನ್ನೂ ಕೂಡ ಬಂದ್ ಮಾಡೋದಕ್ಕೆ ಒಂದು ರೀತಿ ವಿನಾಶಕಾರಿ ಸ್ಕೆಚ್ ಹಾಕಿದ್ದು. ಈ ಎರಡೂ ಸಮುದ್ರ ಮಾರ್ಗಗಳು ಕ್ಲೋಸ್ ಆದರೆ ಜಗತ್ತಿನ 7% ಕಚ್ಚಾ ತೈಲ ಮತ್ತು ಅನಿಲ ಪೂರೈಕೆ ಸಂಪೂರ್ಣವಾಗಿ ಸ್ಥಗಿತವಾಗುತ್ತೆ. ಇರಾನ್ನ ಈ ಮಹಾ ಪ್ಲಾನ್ ಇದೆ, ಇದು ಜಾಗತಿಕ ಆರ್ಥಿಕತೆಯ ಮೇಲೆ ನಿಜಕ್ಕೂ ಅತ್ಯಂತ ಭೀಕರವಾದಂಥ ಆರ್ಥಿಕ ಬಾಂಬ್ ಅಂತಲೇ ಇದನ್ನು ವಿಶ್ಲೇಷಿಸಲಾಗ್ತಾ ಇದೆ. ಏಕೆಂದರೆ ಹಾರ್ಮುಜ್ ಜಲಸಂಧಿಯ ಇಂಪಾರ್ಟೆನ್ಸ್ ಎಲ್ರಿಗೂ ಕೂಡ ಗೊತ್ತು. ಅದು ಬಂದಾದಾಗ ಏನೆಲ್ಲ ಆಗ್ತಾ ಇತ್ತು, ಏನು ಎತ್ತ ಎಲ್ಲವೂ ಕೂಡ ನಮಗೆ ಗೊತ್ತಿದೆ. ಆದರೆ ಇದರ ಜೊತೆಗೆ ಮತ್ತೊಂದು ಈ ಕೆಂಪು ಸಮುದ್ರ ಅಥವಾ ಈ ಬಾಬ್ ಎಲ್ ಮಂಡೇಬ್, ಇದು ಕೆಂಪು ಸಮುದ್ರ ಹಾಗೆ ಬೇರೆ ಬೇರೆ ಭಾಗಗಳನ್ನು ಸಂಪರ್ಕ ಮಾಡುವಂಥ ಒಂದು ಜಾಗ ಅಥವಾ ಮಾರ್ಗ, ಅದು ಕೂಡ ಬಂದಾದರೆ ಯಾವ ರೀತಿ ಪರಿಣಾಮ ಬೀರಬಹುದು ಅನ್ನೋದು ಸದ್ಯದ ಪ್ರಶ್ನೆ. ಈ ಬಾಬ್ ಎಲ್ ಮಂಡೇಬ್ ಏನಿದೆ ಇದು ಯೆಮೆನ್ ಮತ್ತು ಆಫ್ರಿಕಾದ ಜಿಬೌಟಾ ನಡುವೆ ಇರುವಂಥ ಅತಿ ಮುಖ್ಯವಾದ ಜಲಸಂಧಿ. ಇದು ಕೆಂಪು ಸಮುದ್ರವನ್ನು ಏಡೆನ್ ಕೊಲ್ಲಿ ಮತ್ತು ಹಿಂದೂ ಮಹಾಸಾಗರದೊಂದಿಗೆ ಕನೆಕ್ಟ್ ಮಾಡುತ್ತೆ. ಸುಮಾರು 30 ಕಿಲೋಮೀಟರ್ ಅಗಲ ಇರೋ ಈ ಮಾರ್ಗ ಏಷ್ಯಾ ಮತ್ತು ಯುರೋಪ್ ನಡುವಿನ ಜಾಗತಿಕ ವ್ಯಾಪಾರಕ್ಕೆ ಅತ್ಯಂತ ಪ್ರಮುಖವಾದಂಥ ಮಾರ್ಗ ಇದು. ಈ ಸೂಯೆಜ್ ಕಾಲುವೆ ಏನಿದೆ, ಈ ಕಾಲುವೆ ಮೂಲಕ ಹಾದು ಹೋಗುವಂತಹ ಸರಿಸುಮಾರು 10-12% ಜಾಗತಿಕ ವ್ಯಾಪಾರ ಮತ್ತು ಇಂಧನ ಸಾಗಣೆ ಈ ಮಾರ್ಗದ ಮೂಲಕವೇ ಸಾಗುತ್ತೆ. ಹೀಗಾಗಿ ಐ ಥಿಂಕ್ ಈಗ ನಿಮಗೆ ಗೊತ್ತಾಯಿತು ಎಷ್ಟು ಇಂಪಾರ್ಟೆಂಟ್ ಇದೆ ಈ ಮಾರ್ಗ ಅಂತ. ಇದರ ಜೊತೆಗೆ ಈ ರೆಸಿಸ್ಟೆನ್ಸ್ ಫ್ರಂಟ್ ಬಗ್ಗೆ ಮಾತಾಡಲೇಬೇಕು. ಇರಾನ್ನ ದಿವಂಗತ ಸರ್ವೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಮೇನಿ ರೂಪಿಸಿದ್ದ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ವಿರೋಧಿ ಸಶಸ್ತ್ರ ಗುಂಪುಗಳ ಜಾಲವಾದಂಥ ರೆಸಿಸ್ಟೆನ್ಸ್ ಫ್ರಂಟ್ ಏನಿದೆ ಪ್ರಸ್ತುತ ತುಂಬಾನೇ ಆಕ್ಟಿವ್ ಆಗಿದೆ. ಇರಾನ್ ಪ್ರಸ್ತುತ ಹಾರ್ಮುಜ್ ಜಲಸಂಧಿ ಮತ್ತು ಅಲ್ಲಿರುವಂತಹ ಆಯಕಟ್ಟಿನ ಸಮುದ್ರ ಮಾರ್ಗಗಳ ಕಂಟ್ರೋಲನ್ನು ತನ್ನ ರೆಸಿಸ್ಟೆನ್ಸ್ ಫ್ರಂಟ್ ಮೂಲಕ ಬಿಗಿಗೊಳಿಸ್ತಾ ಇದೆ. ತನಗೆ ಧಕ್ಕೆಯಾದರೆ ಕೆಂಪು ಸಮುದ್ರದ ಪ್ರವೇಶ ದ್ವಾರ ಏನಿದೆ ಅದನ್ನು ಮುಚ್ಚುವಂತೆ ಹೌತಿಗಳಿಗೆ ಇರಾನ್ ಸೂಚನೆಯನ್ನು ನೀಡಿದೆ. ಹೀಗಾಗಿ ಖಮೇನಿ ಮರಣದ ನಂತರವೂ ಇರಾನ್ನ ಈ ರೆಸಿಸ್ಟೆನ್ಸ್ ಫ್ರಂಟ್ ದುರ್ಬಲಗೊಂಡಿಲ್ಲ. ಹೊಸ ನಾಯಕತ್ವದ ಅಡಿ ಪ್ರಾದೇಶಿಕ ಯುದ್ಧ ತಂತ್ರಗಳನ್ನು ಚೇಂಜ್ ಮಾಡಿಕೊಂಡು ಆಕ್ಟಿವ್ ಆಗಿದೆ. ಇನ್ನು ಸತತ 7ನೇ ರಾತ್ರಿ ಭೀಕರ ವೈಮಾನಿಕ ದಾಳಿ ನಡೆದಿದೆ. ಅಂದರೆ ಅಮೆರಿಕ ಈ ಹಿಂದೆ ನಾವು ನೋಡಿದ್ವಿ ಕದನ ವಿರಾಮ, ಸೀಸ್ ಫೈರು, ಶಾಂತಿ ಒಪ್ಪಂದ ಏನೂ ಕೂಡ ಇಲ್ಲ. ಈಗ ಎಲ್ಲವೂ ಕೂಡ ಕೇವಲ ಮಾತಿನಲ್ಲೇ ಮುಗಿದು ಹೋಗಿದೆ. ಸತತ 7ನೇ ರಾತ್ರಿಯೂ ಕೂಡ ಅಮೆರಿಕ ಕಡೆಯಿಂದ ಇರಾನ್ ಮೇಲೆ ಭೀಕರ ವೈಮಾನಿಕ ದಾಳಿ ಆಗ್ತಾ ಇದೆ. ಇರಾನ್ ಮೇಲೆ ಸತತ 7ನೇ ದಿನವೂ ಕೂಡ ಅಮೆರಿಕ ಕ್ಷಿಪಣಿಗಳ ಸುರಿಮಳೆಯನ್ನೇ ಸುರಿಸ್ತಾ ಇದೆ. ಅದು ಕೂಡ ಟಾರ್ಗೆಟ್ ಮಾಡ್ತಾ ಇರೋದು ಯಾವೆಲ್ಲ ಜಾಗಗಳು, ಹೆಚ್ಚಾಗಿ ಎಲ್ಲಿ ಜನ ಓಡಾಡ್ತಾರೋ ಅಂತಹ ಪಬ್ಲಿಕ್ ಪ್ಲೇಸ್ಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಅದು ಈ ಏರ್ಪೋರ್ಟ್ಸ್ ಆಗಿರ್ಬೋದು ಅಥವಾ ಈ ರೈಲ್ವೆ ಸ್ಟೇಷನ್ಸ್ ಆಗಿರ್ಬೋದು, ಇಂತಹ ಜಾಗಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ. ಇದರ ಜೊತೆಗೆ ಪ್ರಮುಖ ಸೇತುವೆಗಳು, ಇರಾನ್ನಲ್ಲಿರುವಂತಹ ಪ್ರಮುಖ ಸೇತುವೆ ಹಾಗೆ ವಿದ್ಯುತ್ ಸ್ಥಾವರಗಳು ಎಲ್ಲದರ ಮೇಲೂ ಕೂಡ ಬೇಸಿಕ್ ಆಗಿ ಏನೆಲ್ಲ ಬೇಕು ಇರಾನ್ ಜನರಿಗೆ ಅದನ್ನೇ ಒಂದೊಂದಾಗಿ ನಾಶ ಮಾಡೋದಕ್ಕೆ ಅಮೆರಿಕ ಪಣ ತೊಟ್ಟು ನಿಂತಿದೆ. ಇರಾನ್ ಮೇಲೆ ಸತತ 7ನೇ ದಿನವೂ ಕೂಡ ಅಮೆರಿಕಾದಿಂದ ಕ್ಷಿಪಣಿಗಳ ಸುರಿಮಳೆ ಆಗ್ತಾ ಇದೆ. ಇರಾನ್ನ ವಿಮಾನ ನಿಲ್ದಾಣ, ರೈಲ್ವೆ ನಿಲ್ದಾಣ ಮತ್ತು ಸೇತುವೆಗಳೇ ಅಮೆರಿಕದ ಟಾರ್ಗೆಟ್ ಆಗಿದೆ. ಹೋರ್ಮುಜ್ಗನ್, ಟೆಹರಾನ್ ಮತ್ತು ಸೆಮ್ನಾನಲ್ಲಿ ಮೂಲ ಸೌಕರ್ಯಗಳೇ ಧ್ವಂಸವಾಗ್ತಾ ಇದೆ. ಇರಾನ್ನ ಮಿಲಿಟರಿ ಕೆಪಾಸಿಟಿ ಏನಿದೆ ಅದನ್ನ ಶೂನ್ಯಕ್ಕಿಳಿಸೋದಕ್ಕೆ ಟ್ರಂಪ್ ಪಡೆಗಳು ಪಣ ತೊಟ್ಟಿವೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿದ್ದ ಎಚ್ಚರಿಕೆಯಂತೆ ಅಮೆರಿಕ ಪಡೆಗಳು ಇರಾನ್ ಮೇಲೆ ಸತತ 7ನೇ ರಾತ್ರಿಯೂ ಕೂಡ ಭೀಕರ ವೈಮಾನಿಕ ದಾಳಿಯನ್ನು ನಡೆಸಿ
ಕ್ಷಿಪಣಿಗಳ ಸುರಿಮಳೆಗೈದಿವೆ. ಟ್ರಂಪ್ ಪಡೆಗಳು ಇರಾನ್ನ ಮಿಲಿಟರಿ ಸಾಮರ್ಥ್ಯವನ್ನ ಶೂನ್ಯಕ್ಕೆ ಇಳಿಸೋದಕ್ಕೆ ಪಣ ತೊಟ್ಟಿದ್ದು. ಈ ಬಾರಿ ಕೇವಲ ಮಿಲಿಟರಿ ನೆಲೆಗಳಷ್ಟೇ ಅಲ್ಲ, ಅಂದ್ರೆ ಎಲ್ಲೆಲ್ಲಿ ಈ ಹಿಂದೆ ವೆಪನ್ಸ್ಗಳನ್ನ ಸ್ಟೋರ್ ಮಾಡ್ತಾ ಇದ್ರು ಅಥವಾ ಈ ಪರಮಾಣು ಸ್ಥಾವರಗಳನ್ನ ಗುರಿಯಾಗಿಸಿಕೊಂಡು ಟಾರ್ಗೆಟ್ ಮಾಡಲಾಗ್ತಾ ಇತ್ತು. ಆದ್ರೆ ಈಗ ಇರಾನ್ನ ನಾಗರಿಕ ಮೂಲ ಸೌಕರ್ಯಗಳಾದ ವಿಮಾನ ನಿಲ್ದಾಣಗಳು, ರೈಲ್ವೆ ನಿಲ್ದಾಣಗಳು, ಪ್ರಮುಖ ಸೇತುವೆಗಳು, ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ವಿದ್ಯುತ್ ಜಾಲಗಳನ್ನೇ ಟಾರ್ಗೆಟ್ ಮಾಡಿವೆ. ಹೀಗಾಗಿ ಅಮೆರಿಕಾದ ಈ ಡಾರ್ಕ್ ವೀವ್ ಕಾರ್ಯಾಚರಣೆಯಿಂದಾಗಿ ಹೋರ್ಮುಜ್ ಗನ್, ಟೆಹರಾನ್ ಮತ್ತು ಸೆಮ್ನಾನ್ನಲ್ಲಿ ಮೂಲ ಸೌಕರ್ಯಗಳು ಧ್ವಂಸಗೊಂಡಿವೆ. ಅಂದ್ರೆ ಡಾರ್ಕ್ ವೀಕ್ ಅಂದ್ರೆ ಕಂಪ್ಲೀಟ್ ಆಗಿ ಕತ್ತಲಲ್ಲಿ ಕಳಿಬೇಕು ಇರಾನ್ನ ಜನರು ದಿನಗಳನ್ನ ಅನ್ನೋದು ಅಮೆರಿಕಾದ ಉದ್ದೇಶ. ಹಾಗೆ ಹಲವು ಪ್ರಾಂತ್ಯಗಳು ಆಲ್ರೆಡಿ ಕತ್ತಲಲ್ಲಿ ಮುಳುಗಿ ದೇಶದ ಸಂಪರ್ಕ ಕೊಂಡಿಗಳೇ ಕಟ್ಟಾಗಿವೆ. ಹೀಗಾಗಿ ಈ ಭೀಕರ ದಾಳಿಯ ಹಿನ್ನೆಲೆಯಲ್ಲಿ ವಿದ್ಯುತ್ ಬಳಕೆ ಕಡಿಮೆ ಮಾಡುವಂತೆ ಇರಾನ್ ತನ್ನ ಜನತೆಗೆ ಮನವಿಯನ್ನ ಮಾಡಿದ್ದು. ಅಮೆರಿಕಾದ ಈ ನಡೆ ಏನಿದೆ ಇದನ್ನ ವಿಶ್ವಸಂಸ್ಥೆ ಕೂಡ ಖಂಡನೆ ಮಾಡಿದೆ. ಆದರೆ ಟ್ರಂಪ್ ಮಾತ್ರ ದಾಳಿ ನಿಲ್ಲಿಸುವಂತ ಯಾವುದೇ ಲಕ್ಷಣಗಳು ತೋರ್ತಾ ಇಲ್ಲ. ಮೊದಲನೇದಾಗಿ ಈ ಕರೆಂಟ್ ವಿಚಾರಕ್ಕೆ ನೋಡೋದಾದ್ರೆ ಇರಾನ್ನ ಇಂಧನ ಸಚಿವಾಲಯ ಹೇಳಿದೆ ದೇಶದ ಜನತೆಗೆ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಪ್ರಾಂತ್ಯದ ನಿವಾಸಿಗಳಿಗೆ ಕರೆಂಟ್ನ ಕಮ್ಮಿ ಯೂಸ್ ಮಾಡಿ. ಯಾಕಂದ್ರೆ ಮುಂದೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಥವಾ ಈಗ ಆಲ್ರೆಡಿ ಆಗ್ತಾ ಇದೆ ಹಾಸ್ಪಿಟಲ್ಸ್ಗೆ ಅಲ್ಲಿಗೆಲ್ಲ ಕರೆಂಟ್ ಬೇಕಾಗುತ್ತೆ, ಹೀಗಾಗಿ ಸೇವ್ ಮಾಡಿ ಅಂತ ಇರಾನ್ ಸೂಚನೆಯನ್ನು ಕೂಡ ನೀಡಿದೆ. ಇದರ ಜೊತೆಗೆ ಅಮೆರಿಕಾದ ಒಂದು ಹೆಮ್ಮೆಯ ಅತ್ಯಾಧುನಿಕ ಅಪ್ಗ್ರೇಡೆಡ್ ರೀಪರ್ ಡ್ರೋನ್ ಏನಿದೆ ಇದನ್ನ ಇರಾನ್ ಪಡೆ ಧ್ವಂಸಗೊಳಿಸಿದೆ. ಯಾಕಂದ್ರೆ 7 ದಿನಗಳಿಂದಲೂ ಕೂಡ ಸತತವಾಗಿ ಇರಾನ್ ಮೇಲೆ ಅಟ್ಯಾಕ್ ಆಗ್ತಾ ಇದೆ, ಮುಖ್ಯ ಪ್ರದೇಶಗಳ ಮೇಲೆ ಅಟ್ಯಾಕ್ ಆಗ್ತಾ ಇದೆ, ಕರೆಂಟ್ ಇಲ್ಲದೆ ಅಲ್ಲಿ ಡಾರ್ಕ್ ವೀಕ್ ಆಗ್ತಾ ಇದೆ ಇರಾನ್ನಲ್ಲಿ. ಹೀಗಾಗಿ ಇರಾನ್ ಸುಮ್ಮನೆ ಕೂತಿಲ್ಲ. ಅಮೆರಿಕಾದ ಒಂದು ಪ್ರಮುಖ ಅತ್ಯಂತ ಕಾಸ್ಟ್ಲಿಯೆಸ್ಟ್ ಜೊತೆಗೆ ತುಂಬಾ ಅಪ್ಗ್ರೇಡೆಡ್ ವರ್ಷನ್ ಏನಿತ್ತು ರೀಪರ್ ಡ್ರೋನ್ ಅಂತ ಅದನ್ನು ಕರೀತಾರೆ, ಅದನ್ನ ಹೊಡೆದು ಉರುಳಿಸಿದೆ ಇರಾನ್ನ ಸೇನೆ. ಅಮೆರಿಕಾದ 280 ಕೋಟಿ ರೂಪಾಯಿ ಮೌಲ್ಯದ MQ-9 ರೀಪರ್ ಡ್ರೋನ್ ಅನ್ನ ಇರಾನ್ ಹೊಡೆದು ಉರುಳಿಸಿದೆ. ಇರಾನ್ನ ಬುಷೆಹರ್ ಆಕಾಶದಲ್ಲಿ ಹಾರ್ತಾ ಇದ್ದ ಡ್ರೋನ್ ಕೆಲವೇ ಕ್ಷಣಗಳಲ್ಲಿ ಧ್ವಂಸವಾಗಿದೆ ಅಥವಾ ಭಸ್ಮವಾಗಿದೆ. ಅಮೆರಿಕಾದ ಬೆದರಿಕೆಗೆ ಮಣಿಯಲ್ಲ ಅಂತ ಯುದ್ಧ ವಿಮಾನಗಳ ಮೂಲಕ ಇರಾನ್ ತಿರುಗೇಟನ್ನ ನೀಡಿದೆ. ಜೋರ್ಡಾನ್ನಲ್ಲಿರೋ ಅಮೆರಿಕ ಯುದ್ಧ ವಿಮಾನಗಳ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನು ನಡೆಸಿದೆ. ಇನ್ಮುಂದೆ ಯಾವ ರಾಜಕೀಯ ಗಡಿಯೂ ಕೂಡ ಸುರಕ್ಷಿತ ಅಲ್ಲ ಅಂತ ಇರಾನ್ ಎಚ್ಚರಿಕೆಯನ್ನ ನೀಡ್ತಾ ಇದೆ. ಅಂದ್ರೆ ನಮ್ಮ ಮೇಲೆ ಸತತವಾದಂತಹ ದಾಳಿ ಆಗ್ತಾ ಇದೆ, ಹೀಗಾಗಿ ನಾವ್ಯಾಕೆ ಸುಮ್ಮನೆ ಇರಬೇಕು, ನಾಗರಿಕರ ಮೇಲೆ ದಾಳಿ ಆಗ್ತಾ ಇದೆ, ನಾಗರಿಕರು ಇರುವಂತಹ ಪ್ಲೇಸಸ್ಗಳ ಮೇಲೆ, ಪಬ್ಲಿಕ್ ಪ್ಲೇಸ್ಗಳ ಮೇಲೆ ದಾಳಿ ಆಗ್ತಾ ಇದೆ, ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಗಡಿಲಿರಲಿ ಅದು ಯಾವುದೇ ಗಡಿ ಕೂಡ ಸೇಫ್ ಅಲ್ಲ ಅಂತ ಇರಾನ್ ಎಚ್ಚರಿಕೆಯನ್ನು ನೀಡಿದೆ. ಇದರ ಜೊತೆಗೆ ನಾನು ಆಗಲೇ ಹೇಳ್ತಾ ಇದ್ದೆ ಈ ಕರೆಂಟ್ ವಿಚಾರ. ಕರೆಂಟ್ ಅಂದ್ರೆ ದೇಶದ ಜನತೆಗೆ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಪ್ರಾಂತ್ಯದ ನಿವಾಸಿಗಳಿಗೆ ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡಿ ಅಂತ ಇರಾನ್ ಹೇಳಿದೆ. ಅದರಲ್ಲೂ ಅಟ್ಲೀಸ್ಟ್ ಒಂದು ಪೀಕ್ ಅವರ್ಸ್ಗಳಲ್ಲಿ 1 ಅವರ್ ಆದರೂ ವಿದ್ಯುತ್ನ ಕಟ್ ಆಫ್ ಮಾಡಿ ಅಂತ ಇರಾನ್ ತನ್ನ ಜನತೆಗೆ ಮನವಿಯನ್ನು ಮಾಡಿದೆ. ಇದರ ಜೊತೆಗೆ ಮತ್ತೊಂದು ಪ್ರಮುಖವಾಗಿ ನಮ್ಮ ಭಾರತಕ್ಕೆ ಎಫೆಕ್ಟ್ ಮಾಡುವಂತಹ ವಿಷಯ ಅಂತ ಅಂದರೆ ಅದು ಚಬಹಾರ್ ಬಂದರು. ಈ ಚಬಹಾರ್ ಬಂದರಿಗೂ ಕೂಡ ಹಾನಿಯಾಗಿದೆ. ಅಂದರೆ ಅಮೆರಿಕ ಯಾವಾಗ ಈ ಡ್ರೋನ್ ದಾಳಿಯನ್ನು ನಡೆಸ್ತೋ ಚಬಹಾರ್ ಬಂದರಿನ ಮೇಲೆ ಡ್ರೋನ್ ಬಂದು ಅಪ್ಪಳಿಸಿದೆ. ಹೀಗಾಗಿ ಆ ಬಂದರಿನ ಗೋಪುರದ ಮೇಲ್ಭಾಗ ಏನಿದೆ ಅದು ಧ್ವಂಸವಾಗಿದೆ. ಇದರಿಂದ ಭಾರತಕ್ಕೆ ಆತಂಕ ಶುರುವಾಗಿದೆ. ಈ ಮಹಾ ಸಂಘರ್ಷ ಈಗ ಭಾರತದ ಹಿತಾಸಕ್ತಿಗೂ ಧಕ್ಕೆ ತರ್ತಾ ಇದ್ದು, ಭಾರತದ ಕೋಟ್ಯಂತರ ರೂಪಾಯಿ ಹೂಡಿಕೆ ಹಾಗೂ ನೆರವಿನಿಂದ ನಿರ್ಮಾಣವಾದ ಇರಾನ್ನ ಚಬಹಾರ್ ಬಂದರಿನ ಮೇಲೆ ಅಮೆರಿಕ ದಾಳಿ ನಡೆಸಿರೋದು ಭಾರತಕ್ಕೆ ದೊಡ್ಡ ಆತಂಕವನ್ನು ತಂದಿದೆ. ಇನ್ನು ಈ ದಾಳಿಯಲ್ಲಿ ಬಂದರಿನ ಗೋಪುರ ಧ್ವಂಸಗೊಂಡಿರುವಂತಹ ಫೋಟೋವನ್ನ ಅಮೆರಿಕ ರಿಲೀಸ್ ಮಾಡಿದ್ದು, ಇರಾನ್ನ 35 ಮಂದಿ ಸಾವನ್ನಪ್ಪಿದ್ದು 300ಕ್ಕೂ ಹೆಚ್ಚು ಜನರಿಗೆ ಗಂಭೀರವಾದಂತಹ ಗಾಯವಾಗಿದೆ ಎನ್ನುವಂಥ ವರದಿ ಸಿಗ್ತಾ ಇದೆ. ಅಮೆರಿಕ ಇರಾನ್ ಯುದ್ಧದಿಂದಾಗಿ ಭಾರತದ ಇಂಧನ ಭದ್ರತೆಗೆ ತೀವ್ರ ಭೀತಿ ಎದುರಾಗಿದ್ದು, ರಷ್ಯಾದಿಂದ ಭಾರತಕ್ಕೆ ಬರುವಂತಹ ಉರಲ್ಸ್ ಕಚ್ಚಾ ತೈಲಕ್ಕೆ ಕೆಂಪು ಸಮುದ್ರದಲ್ಲಿ ಇರಾನ್ ಪ್ರಚೋದಿತ ಹೌತಿ ಬಂಡುಕೋರರು ಅಡ್ಡಿಪಡಿಸುವಂತಹ ಆತಂಕ ಕೂಡ ಶುರುವಾಗ್ತಾ ಇದೆ. ಒಂದ್ ವೇಳೆ ಈ ಜಲಮಾರ್ಗ ಏನಾದರೂ ಸಂಪೂರ್ಣ ಬಂದ್ ಆದ್ರೆ ಭಾರತದಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಗಳು ಕಂಟ್ರೋಲ್ಗೆ ಸಿಗೋದಿಲ್ಲ ಎನ್ನುವಂಥ ಒಂದು ವಿಶ್ಲೇಷಣೆ ಕೂಡ ಸಿಗ್ತಾ ಇದೆ. ಇನ್ನು ಈ ಚಬಹಾರ್ ಪೋರ್ಟ್ ಬಗ್ಗೆ ನಾನು ಕ್ವಿಕ್ ಆಗಿ ಹೇಳ್ತಾ ಹೋಗ್ತೀನಿ. ಈ ಚಬಹಾರ್ ಪೋರ್ಟ್ ಏನಿದೆ ಇದು ಓಮನ್ ಕೊಲ್ಲಿಯ ಕರಾವಳಿಯಲ್ಲಿರುವಂತಹ ಇರಾನ್ ದೇಶದ ಏಕೈಕ ಆಳ ಸಮುದ್ರ ಬಂದರು. ಭೌಗೋಳಿಕ ಮತ್ತು ರಾಜಕೀಯ ದೃಷ್ಟಿಯಿಂದ ಅತ್ಯಂತ ಕಾರ್ಯತಂತ್ರದ ಮಹತ್ವವನ್ನು ಹೊಂದಿದೆ. ಅಂದ್ರೆ ಭಾರತ, ಇರಾನ್ ಮತ್ತು ಅಫ್ಘಾನಿಸ್ತಾನ್ ಜಂಟಿಯಾಗಿ ರೂಪಿಸಿದೆ. ಇದರ ಜೊತೆಗೆ ಪಾಕಿಸ್ತಾನವನ್ನ ಬೈಪಾಸ್ ಮಾಡಿ ಬೇರೆ ರೀತಿ ಅಫ್ಘಾನಿಸ್ತಾನ್ ಮತ್ತೆ ಮಧ್ಯ ಏಷ್ಯಾದ ದೇಶಗಳಿಗೆ ನೇರ ವ್ಯಾಪಾರ ಮಾರ್ಗವನ್ನ ಈ ಒಂದು ಮಾರ್ಗ ಅಥವಾ ಬಂದರು ರೂಪಿಸ್ಕೊಳ್ತಾ ಇತ್ತು. ಬಟ್ ಅದರ ಮೇಲೆನೆ ಅಟ್ಯಾಕ್ ಆಗಿದೆ. ಹೀಗಾಗಿ ಭಾರತಕ್ಕೆ ಒಂದು ರೀತಿ ಆತಂಕ ಕೂಡ ಶುರುವಾಗಿದೆ. ಅಂದ್ರೆ ಪಾಕಿಸ್ತಾನವನ್ನ ಅವಲಂಬಿಸದೆ ಬೇರೆ ರೂಟ್ನಲ್ಲಿ ನಮಗೆ ವ್ಯಾಪಾರ ಎಲ್ಲ ನಡೀತಾ ಇತ್ತು. ಆದರೆ ಈಗ ಅಮೆರಿಕ ಅದನ್ನೇ ಟಾರ್ಗೆಟ್ ಮಾಡಿರೋದ್ರಿಂದ ಮುಂದೆ ಏನಾಗುತ್ತೆ ಕಾದು ನೋಡಬೇಕು. ಇದರ ಜೊತೆಗೆ ಸಮುದ್ರದ 2 ಕಣ್ಣುಗಳ ಮೇಲೆ ಇರಾನ್ ದೃಷ್ಟಿಯನ್ನ ಇಟ್ಟಿದೆ. ಯಾವುದದು 2 ಕಣ್ಣುಗಳು? ಇದರಿಂದ ಏನೆಲ್ಲ
ಪರಿಣಾಮಗಳಾಗುತ್ತೆ ನೋಡೋಣ. ಮೊದಲನೇದಾಗಿ ಹಾರ್ಮುಜ್ ಜಲಸಂಧಿ. ಈ ಹಾರ್ಮುಜ್ ಜಲಸಂಧಿಯ ಬಗ್ಗೆ ನಾವು ಪ್ರತಿನಿತ್ಯವೂ ಕೂಡ DNA ನಲ್ಲಿ ಹೇಳ್ತಾನೆ ಇದ್ದೀವಿ. ಅದರ ಇಂಪಾರ್ಟೆನ್ಸ್ ಎಷ್ಟಿದೆ ಅಂತ ಎಲ್ರಿಗೂ ಕೂಡ ಗೊತ್ತು. ಒಂದು ಕಡೆ ಹಾರ್ಮುಜ್ ಜಲಸಂಧಿ, ಮತ್ತೊಂದು ಕಡೆ ಬಾಬ್ ಎಲ್ ಮಂಡೇವ್, ಎರಡೂ ಮಾರ್ಗ ಬಂದ್ ಮಾಡೋದಕ್ಕೆ ಇರಾನ್ ಇದೀಗ ಸ್ಕೆಚ್ ಹಾಕೊಂಡಿದೆ. ದಿನಕ್ಕೆ ಸುಮಾರು 74 ಲಕ್ಷ ಬ್ಯಾರೆಲ್ ತೈಲ ಸಾಗಣೆಯ ಮೇಲೆ ಇರಾನ್ ಹಿಡಿತವನ್ನು ಸಾಧಿಸೋದಕ್ಕೆ ಮುಂದಾಗಿದೆ. ದಿನಕ್ಕೆ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಬ್ಯಾರೆಲ್ಗೆ $150 ದಾಟುವಂಥ ಭೀತಿ ಕೂಡ ಎದುರಾಗಿದೆ. ಹಾಗೆ ಇರಾನ್ ಕಮಾಂಡರ್ಗಳು ಶೀಘ್ರದಲ್ಲೇ ದೊಡ್ಡ ಜಯ ನಮಗೆ ಸಿಗುತ್ತೆ ಅಂತ ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹೌತಿ ಸಂಘಟನೆಗೆ ಕ್ಷಿಪಣಿ ಮತ್ತು ಡ್ರೋನ್ಗಳನ್ನು ರೆಡಿ ಮಾಡಿಟ್ಕೊಳ್ಳಿ ಅಂತ ಟೆಹರಾನ್ ಒಂದು ಆದೇಶವನ್ನು ಕೂಡ ನೀಡ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಾಗುತ್ತೆ, ಒಂದು ಕಡೆ ಹಾರ್ಮುಜ್ ಜಲಸಂಧಿ ಬಂದಾದ್ರೇ ಇಲ್ಲಿ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ರೇಟು ಅಥವಾ ಗ್ಯಾಸ್ ರೇಟು ಎಲ್ಲ ಜಾಸ್ತಿ ಆಗಿರೋದನ್ನು ನೋಡಿದ್ದೀವಿ. ಇದ್ರ ಜೊತೆಗೆ ಈಗ ಮತ್ತೊಂದು ಜಲಮಾರ್ಗ ಕೂಡ ಬಂದಾದರೆ ಏನಾಗುತ್ತೆ, ಯಾವ ರೀತಿ ಜೀವನವನ್ನು ಸಾಗಿಸ್ಬೇಕು ಭಾರತೀಯರು ಅಥವಾ ಬೇರೆಯವರು ಅಂತ ನಿಜಕ್ಕೂ ಕೂಡ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಒಂದು ಕಡೆ ಅಮೇರಿಕ ದಾಳಿಯನ್ನು ಕಂಟಿನ್ಯೂ ಮಾಡ್ತಾನೆ ಇದೆ, ಚಬಹಾರ್ ಬಂದರಿನ ಮೇಲೆ ದಾಳಿ ಮಾಡಿದೆ. ಇದರಿಂದ ಭಾರತಕ್ಕೆ ಸಾಕಷ್ಟು ಎಫೆಕ್ಟ್ ಆಗುತ್ತೆ. ಇದರ ಜೊತೆಗೆ ಇರಾನ್ ಅದಕ್ಕೆ ಕೌಂಟರ್ ಆಗಿ ಹಾರ್ಮುಜ್ ಜೊತೆಗೆ ಮತ್ತೊಂದು ಈ ಕೆಂಪು ಸಮುದ್ರದ ಮಾರ್ಗವನ್ನು ಕೂಡ ಬಂದ್ ಮಾಡೋದಕ್ಕೆ ಹೊರಟಿದೆ. ಜಾಗತಿಕವಾಗಿ ಮತ್ತೊಂದು ಮಹಾ ವಿನಾಶಕ್ಕೆ ಇದು ಮುನ್ನುಡಿಯನ್ನ ಬರೆಯುತ್ತಾ ಕಾದು ನೋಡಬೇಕು. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ. ಈ ಯುದ್ಧ ಜಾಗತಿಕವಾಗಿ ಏನೆಲ್ಲ ಎಫೆಕ್ಟ್ ಮಾಡಿದೆ ಅಂತ ನೋಡಿದ್ವಿ. ಆದರೆ ಈ ಯುದ್ಧದಿಂದ ಪಾಕಿಸ್ತಾನಕ್ಕೆ ಧರ್ಮ ಸಂಕಟ ಶುರುವಾಗಿದೆ. ಯಾವ ರೀತಿ? ಯಾಕಂದರೆ ಈ ಹಿಂದೆ ನಾವು ನೋಡಿದ್ವಿ, ಇರಾನ್ ಹಾಗೂ ಅಮೆರಿಕ ನಡುವೆ ಮಧ್ಯಸ್ಥಿಕೆಯನ್ನು ವಹಿಸಿ ಶಾಂತಿ ಒಪ್ಪಂದವನ್ನು ಎಲ್ಲ ಮಾಡೋದಕ್ಕೆ ಇಸ್ಲಾಮಾಬಾದ್ನಲ್ಲಿ ಆ ಮೀಟಿಂಗ್ ಎಲ್ಲ ನಡೆದಿತ್ತು. ಇದರಲ್ಲಿ ಪಾಕಿಸ್ತಾನದ ಪಾತ್ರ ಸಾಕಷ್ಟಿತ್ತು. ಆದರೆ ಈ ಮಧ್ಯಸ್ಥಿಕೆ ಮಾಡೋದಕ್ಕೆ ಏನು ಹೊರಟಿತ್ತು ಅಥವಾ ಏನೆಲ್ಲ ವಿಚಾರಗಳು ಡೆವಲಪ್ಮೆಂಟ್ಸ್ ಆಗಿತ್ತು, ಈಗ ಪಾಕಿಸ್ತಾನವನ್ನೇ ಒಂದು ರೀತಿ ಅತಂತ್ರ ಸ್ಥಿತಿಗೆ ತಂದು ನಿಲ್ಲಿಸಿದೆ. ಒಂದು ಕಡೆ POKಯಲ್ಲಿ ಹಿಂಸಾಚಾರ ಹೆಚ್ಚಾಗ್ತಾ ಇದೆ. ಇದರ ಜೊತೆಗೆ ಅಲ್ಲಿರುವಂತಹ ಜನರು ಪಾಕಿಸ್ತಾನದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಮ್ಮನ್ನ ಬಿಟ್ಬಿಡಿ, ನಾವು ಭಾರತಕ್ಕೆ ಹೋಗ್ತೀವಿ, ದಯಮಾಡಿ ನಮ್ಮನ್ನ ಬಿಟ್ಬಿಡಿ ಅಂತ ಅವರು ಕೇಳ್ತಾ ಇದ್ದಾರೆ. ಇದರ ಜೊತೆಗೆ ಬಲೂಚಿಸ್ತಾನ ನಮ್ಮದೊಂದು ಸ್ವತಂತ್ರ ದೇಶ ಅಂತ ಅದು ಹೇಳ್ಕೊಳ್ತಾ ಇದೆ ಬಲೂಚಿಸ್ತಾನ. ಇದೆಲ್ಲದರ ಜೊತೆಗೆ ಮತ್ತೊಂದು ಧರ್ಮ ಸಂಕಟ. ಯಾಕಂದ್ರೆ ಸೌದಿ ಅರೇಬಿಯಾ ಮತ್ತೆ ಪಾಕಿಸ್ತಾನದ ನಡುವೆ ಒಂದು ರಕ್ಷಣಾ ಒಪ್ಪಂದ ಆಗಿರುತ್ತೆ. ಏನಂತ ಅಂದರೆ, ಅಕಸ್ಮಾತ್ ನಮಗೆ ಸೌದಿ ಅರೇಬಿಯಾಗೆ ಏನಾದರೂ ಮಿಲಿಟರಿ ಅವಶ್ಯಕತೆ ಇದ್ದರೆ, ರಕ್ಷಣೆಯ ಅವಶ್ಯಕತೆ ಇದ್ದರೆ, ಆಗ ಪಾಕಿಸ್ತಾನದ ಕಡೆಯಿಂದ ನಮಗೆ ಸೇನೆಯನ್ನು ನೀವು ಕಳಿಸ್ಬೇಕಾಗತ್ತೆ, ನೆರವಾಗಬೇಕಾಗತ್ತೆ, ರಕ್ಷಿಸಬೇಕಾಗತ್ತೆ ಅಂತ ಒಂದಷ್ಟು ಈ ಹಿಂದೆಯೇ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿತ್ತು. ಆದರೆ ಈಗ ಇರಾನ್ ಏನು ಮಾಡ್ತಾ ಇದೆ, ಸೌದಿ ಅರೇಬಿಯಾದ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ಹೀಗಾಗಿ ಸೌದಿ ಅರೇಬಿಯಾ ಅಕಸ್ಮಾತ್ ಏನಾದರೂ ಪಾಕಿಸ್ತಾನಕ್ಕೆ ನಿಮ್ಮ ನೆರವು ಬೇಕು ಅಂತ ಕೇಳಿದರೆ ಪಾಕಿಸ್ತಾನ ಅದನ್ನು ರಿಜೆಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಕಡೆ ಇರಾನ್ ಜೊತೆಗೂ ಕೂಡ ಅದು ಚೆನ್ನಾಗಿರಬೇಕು ಪಾಕಿಸ್ತಾನ, ಮತ್ತೊಂದು ಕಡೆ ಇನ್ ಕೇಸ್ ಏನಾದರೂ ಸೌದಿ ಅರೇಬಿಯಾಗೆ ಸಪೋರ್ಟ್ ಮಾಡಿ ಪಾಕಿಸ್ತಾನದ ಸೇನೆ ಹೋಗಿ ಇರಾನ್ ವಿರುದ್ಧ ತೊಡೆತಟ್ಟಿ ನಿಂತರೆ ಸೌದಿ ಅರೇಬಿಯಾ ಕಡೆಯಿಂದ, ಆಗ ಕಂಪ್ಲೀಟ್ ಆಗಿ ಪಾಕಿಸ್ತಾನ ಇರಾನ್ನ ಬೆಂಬಲವನ್ನು ಕಳ್ಕೊಳ್ಳುತ್ತೆ. ಮತ್ತೊಂದು ಕಡೆ ಇರಾನ್ ಬೇಕು ಅಂತ ಹೇಳಿ ಸೌದಿ ಅರೇಬಿಯಾವನ್ನು ನೆಗ್ಲೆಕ್ಟ್ ಮಾಡಿದ್ರೆ ಆಗ ರಕ್ಷಣಾ ಒಪ್ಪಂದ ಕಂಪ್ಲೀಟ್ ಆಗಿ ಮುರಿದು ಬೀಳುತ್ತೆ. ಇದರಿಂದ ಆರ್ಥಿಕವಾಗಿ ಸಾಕಷ್ಟು ಪಾಕಿಸ್ತಾನಕ್ಕೆ ಮತ್ತಷ್ಟು ಹೊಡೆತ ಬೀಳುತ್ತೆ. ಯಾಕಂದರೆ ಸೌದಿ ಅರೇಬಿಯಾ ಕಡೆಯಿಂದ ತೈಲ ಅದು ಇದು ಅಂತ ಸಾಕಷ್ಟು ವಿಚಾರಗಳನ್ನು ಅಥವಾ ಸಾಕಷ್ಟು ತೈಲ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಎಲ್ಲವೂ ಕೂಡ ಅಡ್ವಾಂಟೇಜ್ನ ಪಡೀತಾ ಇದೆ ಪಾಕಿಸ್ತಾನ. ಹೀಗಾಗಿ ಆರ್ಥಿಕವಾಗಿ ಸಾಕಷ್ಟು ಏಟ್ ಕೂಡ ಬೀಳುತ್ತೆ. ಹಾಗಾದರೆ ಯಾವ ರೀತಿ ಪಾಕಿಸ್ತಾನ ಸಿಕ್ಕಿ ಒದ್ದಾಡ್ತಾ ಇದೆ? ಏಷ್ಯಾದ ಎರಡು ಪ್ರಮುಖ ಇಸ್ಲಾಮಿಕ್ ರಾಷ್ಟ್ರಗಳ ನಡುವೆ ಪಾಕಿಸ್ತಾನದ ಸ್ಥಿತಿ ಯಾವ ರೀತಿ ಆಗಿದೆ ಅಂತ ನೋಡ್ತಾ ಹೋಗೋಣ. ಪಾಕ್ ರೆಡ್ ಲೈನ್ ಮೀರಿದ್ದಾರೆ ಹೌತಿಗಳು. ಸೌದಿ ಅರೇಬಿಯಾ ಮೇಲೆ ಇರಾನ್ ಬೆಂಬಲಿತ ಈ ಹೌತಿ ಬಂಡುಕೋರರೇನಿದ್ದಾರೆ ಕ್ಷಿಪಣಿ ಮಳೆಯನ್ನ ಸುರಿಸಿದ್ದಾರೆ. ಸೌದಿಯ ಮೇಲಿನ ದಾಳಿಯನ್ನ ಪಾಕಿಸ್ತಾನದ ಮೇಲಿನ ದಾಳಿ ಅಂತ ಇಸ್ಲಾಮಾಬಾದ್ ಕನ್ಸಿಡರ್ ಮಾಡ್ತಾ ಇದೆ. ಏಕೆಂದರೆ ಈ ಹಿಂದೆ ಒಪ್ಪಂದ ಆಗಿರುತ್ತೆ ಈ ವಿಚಾರವಾಗಿ. ಪಶ್ಚಿಮ ಏಷ್ಯಾದಲ್ಲಿ ಅಮೆರಿಕ ಇರಾನ್ ನಡುವೆ ಸಂಧಾನ ಮಾಡಿಸೋದಕ್ಕೆ ಈ ಹಿಂದೆ ಪಾಕಿಸ್ತಾನನೇ ಹೊರಟಿತ್ತು. ಈಗ ಯುದ್ಧವನ್ನು ನಿಲ್ಲಿಸಿ ಅಂತ ಶಾಂತಿ ಒಪ್ಪಂದಕ್ಕೆ ಮುಂದಾಗಿದ್ದಂತಹ ಪಾಕಿಸ್ತಾನದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಅಂದರೆ, ಈಗ ಸ್ವತಃ ತಾನೇ ಯುದ್ಧಕ್ಕೆ ಇಳಿಬೇಕಾದ ಅನಿವಾರ್ಯತೆ ಎದುರಾಗಿದ್ದು, ಇರಾನ್ ಬೆಂಬಲಿತ ಹೌತಿ ಬಂಡುಕೋರರು ಸೌದಿ ಅರೇಬಿಯಾ ಮೇಲೆ ಕ್ಷಿಪಣಿಗಳ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಇದರಿಂದ ತೀವ್ರ ಆತಂಕಕ್ಕೆ ಒಳಗಾಗಿದ್ದಾರೆ. ಸೌದಿ ಅರೇಬಿಯಾದೊಂದಿಗೆ ಮಾಡಿಕೊಂಡಿರುವಂತಹ ರಕ್ಷಣಾ ಒಪ್ಪಂದದ ಪ್ರಕಾರ ಸೌದಿಯ ಮೇಲಿನ ದಾಳಿಯನ್ನು ಪಾಕಿಸ್ತಾನದ ಮೇಲಿನ ದಾಳಿ ಅಂತಲೇ ಇಸ್ಲಾಮಾಬಾದ್ ಕನ್ಸಿಡರ್ ಮಾಡುತ್ತೆ. ಹೀಗಾಗಿ
ಸೌದಿ ಸಾರ್ವಭೌಮತ್ವದ ರಕ್ಷಣೆಗೆ ಪಾಕಿಸ್ತಾನದ ಸಂಪೂರ್ಣ ಬೆಂಬಲವನ್ನು ಪ್ರಧಾನಿ ಘೋಷಣೆ ಮಾಡಿದ್ದಾರೆ. ಬೇರೆ ಆಪ್ಷನ್ನೇ ಇಲ್ಲ, ಯಾಕಂದರೆ ಒಪ್ಪಂದ ಆಗಿದೆ. ಈ ಹಿನ್ನೆಲೆಯಲ್ಲಿ ಇರಾನ್ನ ಇಷ್ಟು ದಿನದ ವರ್ತನೆಯಿಂದಾಗಿ 4 ವರ್ಷಗಳ ಕಾಲ ಸೌದಿಯಲ್ಲಿ ಏನೋ ಶಾಂತಿ ಕದನ ವಿರಾಮ ನೆಲೆಸಿತ್ತು, ಅದು ಅಧಿಕೃತವಾಗಿ ಮುರಿದು ಬಿದ್ದಿದೆ, ಅಂತ್ಯ ಹಾಡಿದೆ. ಪಾಕ್ ಸೇನೆ ಇದು ಪಾಕಿಸ್ತಾನಕ್ಕೆ ರೆಡ್ ಲೈನ್, ಇದನ್ನು ದಾಟಬೇಡಿ ಅಂತ ಇರಾನ್ಗೆ ಖಡಕ್ ಸಂದೇಶವನ್ನು ರವಾನಿಸಿ ಗುಡುಗಿದೆ. ಮುಂದೆ ಪಾಕಿಸ್ತಾನದ ನಿಲುವು ಯಾವ ರೀತಿ ಇರುತ್ತೆ, ಈ ಕಡೆ ಇರಾನ್ನು ಬೇಕು, ಆ ಕಡೆ ಸೌದಿನೂ ಬೇಕು, ಹೀಗಾಗಿ ಯಾವ ರೀತಿ ಪಾಕಿಸ್ತಾನ ನಿಲುವನ್ನು ತಗೊಳುತ್ತೆ, ಏನು ಎತ್ತ ಎಲ್ಲವೂ ಕೂಡ ನೋಡಬೇಕಾಗಿದೆ. ಇದರ ಜೊತೆಗೆ ಮತ್ತೊಂದು ಡೆವಲಪ್ಮೆಂಟ್ ಆಗಿರೋದು, ಸೌದಿ ಅರೇಬಿಯಾ ಜೊತೆ ರಕ್ಷಣಾ ಒಪ್ಪಂದ ಆಗಿರೋದ್ರಿಂದ ಪಾಕಿಸ್ತಾನಕ್ಕೆ ಬೇರೆ ಆಪ್ಷನ್ನೇ ಇಲ್ಲ. ಈಗ ಸೌದಿ ಕಡೆಯಿಂದ ಏನಾದರೂ ಒಂದು ಕಾಲ್ ಬಂತು ಅಂತ ಅಂದರೆ, ನಿಮ್ಮ ಮಿಲಿಟರಿ ಸೇನೆಯನ್ನು ಕಳಿಸಿ, ನಮಗೆ ಬೇಕು, ಅಟ್ಯಾಕ್ ಮಾಡಬೇಕು ಇರಾನ್ ಮೇಲೆ ಅಂತ ಬಂದರೆ, ವಿತೌಟ್ ಥಿಂಕಿಂಗ್ ಪಾಕಿಸ್ತಾನ ಅದಕ್ಕೆ ನುಗ್ಗಲೇಬೇಕಾಗತ್ತೆ. ಹೀಗಾಗಿ ಆಲ್ರೆಡಿ ಸೌದಿ ಗಡಿಯಲ್ಲಿ ಪಾಕ್ ಸೈನಿಕರ ಹಠಾತ್ ನಿಯೋಜನೆಯಾಗಿದೆ. ಆಲ್ರೆಡಿ ಪಾಕಿಸ್ತಾನದ ಸೈನಿಕರು ಸೌದಿ ಗಡಿಯಲ್ಲಿ ಕಾವಲನ್ನು ಕಾಯ್ತಾ ಇದ್ದಾರೆ. ಹಾಗೆ ಶಸ್ತ್ರಾಸ್ತ್ರಗಳ ಪೂರೈಕೆ ಕೂಡ ಆಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸೌದಿ ಅರೇಬಿಯಾ ಮತ್ತು ಯಮನ್ ಗಡಿ ಸಮೀಪ ಪಾಕಿಸ್ತಾನಿ ಸೈನಿಕರು ಜಮಾವಣೆಗೊಂಡಿದ್ದಾರೆ. ಸೌದಿಯ ರಾಜ ಕುಟುಂಬ ಹಾಗೂ ತೈಲ ಕ್ಷೇತ್ರಗಳ ರಕ್ಷಣೆಗೆ ಪಾಕ್ ಸೈನ್ಯ ಏನಿದೆ ಇದು ಹೈ ಅಲರ್ಟ್ ಆಗಿದೆ. ಸಾವಿರಾರು ಪಾಕಿಸ್ತಾನಿ ಸೈನಿಕರ ಜೊತೆಗೆ ಯುದ್ಧ ವಿಮಾನಗಳನ್ನು ಕೂಡ ಸೌದಿಗೆ ಕಳುಹಿಸಿದೆ ಇಸ್ಲಾಮಾಬಾದ್. ಒಂದು ವೇಳೆ ಸೌದಿಯಲ್ಲಿ ಮಿಲಿಟರಿ ನೆರವೇನಾದರೂ ಸೌದಿ ಅರೇಬಿಯಾ ಕೋರಿದ್ರೆ ನೇರವಾಗಿ ರಣರಂಗಕ್ಕೆ ಪಾಕ್ ಪಡೆ ಎಂಟ್ರಿ ಕೊಡಲೇಬೇಕು, ಬೇರೆ ಆಪ್ಷನ್ನೇ ಇರೋದಿಲ್ಲ. ಹೀಗಾಗಿ ಕದನ ವಿರಾಮ ಮುರಿದು ಬಿದ್ದಿದೆ ಸೌದಿ ಅರೇಬಿಯಾದಲ್ಲಿ. ಗಡಿ ಪ್ರದೇಶದಲ್ಲಿ ಯುದ್ಧದ ಭೀತಿ ಕೂಡ ಹೆಚ್ಚಾಗ್ತಾ ಇದೆ. ಈಗಾಗಲೇ ಸಾವಿರಾರು ಪಾಕಿಸ್ತಾನಿ ಸೈನಿಕರು ಸೌದಿ ಅರೇಬಿಯಾದಲ್ಲಿ ಬಂದು ಜಮಾವಣೆಗೊಂಡಿದ್ದಾರೆ. ಈಗ ಸೌದಿ ಅರೇಬಿಯಾ ಮತ್ತು ಯಮನ್ ಗಡಿಯ ಸಮೀಪ ಪಾಕ್ ಸೈನಿಕರು ಹಠಾತ್ ಆಗಿ ಬಂದು ನಿಂತಿದ್ದಾರೆ. ಸೌದಿಯ ರಾಜ ಕುಟುಂಬ ಹಾಗೂ ತೈಲ ಕ್ಷೇತ್ರಗಳ ರಕ್ಷಣೆಗೆ ಪಾಕ್ ಸೈನ್ಯಕ್ಕೆ ಹೈ ಅಲರ್ಟ್ ಘೋಷಿಸಲಾಗಿದ್ದು, ಸಾವಿರಾರು ಸೈನಿಕರ ಜೊತೆಗೆ ಯುದ್ಧ ವಿಮಾನಗಳನ್ನು ಕೂಡ ಇಸ್ಲಾಮಾಬಾದ್ ಸೌದಿಗೆ ರವಾನೆ ಮಾಡಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹೌತಿ ಬಂಡುಕೋರರು ಸೌದಿಯ ತೈಲ ಕ್ಷೇತ್ರಗಳ ಮೇಲೆ ಸರಣಿ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಒಂದು ವೇಳೆ ಸೌದಿ ಏನಾದ್ರು ಮಿಲಿಟರಿ ನೆರವು ಕೋರಿದ್ರೆ ಪಾಕಿಸ್ತಾನಿ ಪಡೆಗಳು ಇರಾನ್ ಬೆಂಬಲಿತ ಪಡೆಯ ವಿರುದ್ಧ ನೇರವಾಗಿ ರಣರಂಗಕ್ಕೆ ಇಳಿಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಈ ರಕ್ಷಣಾ ಸಹಕಾರ ಪಾಕಿಸ್ತಾನವನ್ನು ತಟಸ್ಥವಾಗಿ ಉಳಿಯೋದಕ್ಕೆ ಬಿಡ್ತಾ ಇಲ್ಲ. ನಾವು ಪಾಕಿಸ್ತಾನವನ್ನು ನೋಡಿದ್ವಿ, ಕೇವಲ ಮಧ್ಯಸ್ಥಿಕೆ ಮಾಡಿಕೊಂಡು ಅಮೇರಿಕಾದಿಂದಲೂ ಒಂದಷ್ಟು ಅಡ್ವಾಂಟೇಜ್ ಸಿಗುತ್ತೆ ಅಥವಾ ಇರಾನ್ ಕಡೆಯಿಂದಲೂ ಆರ್ಥಿಕ ನೆರವು ಸಿಗುತ್ತೆ ಅಂತೆಲ್ಲ ಕನಸು ಕಂಡಿತ್ತು. ಬಟ್ ಈಗ ಎಲ್ಲ ಪ್ಲಾನ್ ಎಲ್ಲ ಉಲ್ಟಾ ಆಗಿದೆ. ಅಕಸ್ಮಾತ್ ಸೌದಿ ಏನಾದರೂ ಇಲ್ಲ ಯುದ್ಧ ಮಾಡಬೇಕು, ನೀವು ರಕ್ಷಿಸಬೇಕು ನಮ್ಮನ್ನ ಅಂತ ಕೇಳಿದ್ರೆ ಪಾಕಿಸ್ತಾನಕ್ಕೆ ಬೇರೆ ಆಪ್ಷನ್ ಇಲ್ಲ, ಅಟ್ಯಾಕ್ ಮಾಡಲೇಬೇಕಾಗತ್ತೆ, ಈ ಯುದ್ಧಕ್ಕೆ ಇಳಿಲೇಬೇಕಾಗತ್ತೆ. ಹಾಗೆ ನಾನು ಆಗಲೇ ಹೇಳಿದೆ, ಈ ರಕ್ಷಣಾ ಒಪ್ಪಂದ ಸೌದಿ ಅರೇಬಿಯಾ ಹಾಗೆ ಪಾಕಿಸ್ತಾನದ ನಡುವೆ ಅಂತ. ಏನಿದು ರಕ್ಷಣಾ ಒಪ್ಪಂದ? ಈ ಒಪ್ಪಂದದ ಪ್ರಕಾರ ಈ ಒಪ್ಪಂದದಲ್ಲಿ ಏನೆಲ್ಲ ಇದೆ ಅಂತ ನೋಡ್ತಾ ಹೋಗೋಣ ಇನ್ ಡೀಟೇಲ್ ಆಗಿ. ಪಾಕಿಸ್ತಾನ ಹಾಗೆ ಸೌದಿ ನಡುವೆ ರಹಸ್ಯ ರಕ್ಷಣಾ ಒಪ್ಪಂದ. ಈ ಒಪ್ಪಂದದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನೆಲ್ಲ ಇದೆ ನೋಡ್ತಾ ಹೋಗೋಣ. 1982ರ ರಕ್ಷಣಾ ಪ್ರೋಟೋಕಾಲ್ ಒಪ್ಪಂದ ಇದು. ಅಂದರೆ ಸೌದಿ ಅರೇಬಿಯಾದ ಆಂತರಿಕ ಭದ್ರತೆಗೆ ಪಾಕ್ ಪಡೆಗಳು ಬದ್ಧವಾಗಿರುತ್ತೆ. ನೀವು ಸೌದಿ ಮೇಲೆ ಅಟ್ಯಾಕ್ ಮಾಡಿದ್ರೆ ಅದು ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದಂತೇನೆ. ಹೀಗಾಗಿ ಅಲ್ಲಿ ಅಟ್ಯಾಕ್ ಆದರೆ ನಮ್ಮ ಪಡೆಗಳು ಬದ್ಧವಾಗಿರುತ್ತೆ ಅಂತ ಈ ಒಪ್ಪಂದ ಹೇಳುತ್ತೆ. ಪರಸ್ಪರ ಈ ರಕ್ಷಣಾ ಒಪ್ಪಂದಕ್ಕೆ 2025 ಸೆಪ್ಟೆಂಬರ್ 17ರಂದು ಪಾಕಿಸ್ತಾನ ಹಾಗೂ ಸೌದಿ ಸೈನ್ ಮಾಡಿರುತ್ತೆ. ಇದರ ಜೊತೆಗೆ ಪವಿತ್ರ ಸ್ಥಳಗಳ ರಕ್ಷಣೆಯ ಹೊಣೆಯನ್ನು ಕೂಡ ಹೊರಲಾಗಿದೆ. ಅಂದರೆ ಮೆಕ್ಕಾ ಮದೀನಾ ಏನಿದೆ, ಈ ಮೆಕ್ಕಾ ಮದೀನದ ಸಾರ್ವಭೌಮತ್ವಕ್ಕೆ ಧಕ್ಕೆಯಾದರೆ ಪಾಕ್ ಸೇನೆ ಕಣಕ್ಕೆ ಇಳಿಯುವ ಅನಿವಾರ್ಯತೆ ಶುರುವಾಗಿದೆ. ಸೌದಿಯಲ್ಲಿದೆ ಪಾಕ್ ಸೇನಾ ನೆಲೆ. ಈಗಾಗಲೇ ಸೌದಿ ನೆಲದಲ್ಲಿ ತರಬೇತಿ ಹಾಗೂ ರಕ್ಷಣಾ ಕಾರ್ಯದಲ್ಲಿ ಸಾವಿರಾರು ಪಾಕ್ ಸೈನಿಕರು ಆಕ್ಟಿವ್ ಆಗಿದ್ದಾರೆ. ಇದರ ಜೊತೆಗೆ ರಿಯಾದ್ನಿಂದ ಆರ್ಥಿಕ ಇಂಧನ ಯಾವಾಗೆಲ್ಲ ಪಾಕಿಸ್ತಾನದಲ್ಲಿ ಬಿಕ್ಕಟ್ಟು ಶುರುವಾಗುತ್ತೆ ನಮಗೆ ಗೊತ್ತು. ಪಾಕಿಸ್ತಾನ ಸ್ವಂತವಾಗಿ ತನ್ನ ದೇಶದಲ್ಲಿ ಏನೂ ಕೂಡ ವೆರಿ ಲೆಸ್ ಅದು ಪ್ರೊಡ್ಯೂಸ್ ಮಾಡೋದು. ಹೀಗಾಗಿ ಏನೇ ಬೇಕು ಅಂತ ಅಂದರೂ ಕೂಡ ಸುತ್ತಮುತ್ತಲಿರುವಂಥ ರಾಷ್ಟ್ರಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವಾಗೆಲ್ಲ ಪಾಕಿಸ್ತಾನಕ್ಕೆ ಬಿಕ್ಕಟ್ಟು ಎದುರಾಗಿತ್ತು ಆಗ $100 ಕೋಟಿ ಸಾಲ ಹಾಗೂ ಉಚಿತ ತೈಲವನ್ನು ಸೌದಿ ನೀಡಿತ್ತು. ಹೀಗಾಗಿ ಆ ಹೆಲ್ಪನ್ನು ಕೂಡ ಇದು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಪಾಕಿಸ್ತಾನ. ಅಕಸ್ಮಾತ್ ಬದ್ಧತೆಯನ್ನು ನಿಭಾಯಿಸದೆ ಹೋದರೆ ಆಪತ್ತು ಮಾತ್ರ ಕಟ್ಟಿಟ್ಟ ಬುತ್ತಿ. ಒಪ್ಪಂದ ಮುರಿದ್ರೆ ಪಾಕಿಸ್ತಾನಕ್ಕೆ ಸೌದಿಯಿಂದ ಸಿಗುವಂಥ ಆರ್ಥಿಕ ಪ್ಯಾಕೇಜ್ಗಳು ಸಂಪೂರ್ಣವಾಗಿ ಕಟ್ ಆಗುತ್ತೆ. ಹೀಗಾಗಿ ಅಲ್ಲಿ ಆಗ್ತಾ ಇರುವಂಥ ಯುದ್ಧ ಮಧ್ಯಸ್ಥಿಕೆ ವಹಿಸಿ ಒಂದು ರೀತಿ ಏನೋ ಒಂದು ಅಡ್ವಾಂಟೇಜ್ಗೋಸ್ಕರ ಪಾಕಿಸ್ತಾನ ಹಂಬಲಿಸ್ತಾ ಇತ್ತು. ಆದರೆ ಈಗ
ಇರಾನ್ ಹಾಗೂ ಅಮೆರಿಕ ನಡುವೆ ಯುದ್ಧ ಆದರೆ ಅಥವಾ ಇರಾನ್ ಹಾಗೂ ಸೌದಿ ನಡುವೆ ಜಗಳವಾದರೆ ಪಾಕ್ಗೆ ನಡುಕ ಶುರುವಾಗ್ತಾ ಇದೆ. ಇಂಧನಕ್ಕಾಗಿ ಸಂಪೂರ್ಣವಾಗಿ ಪಾಕಿಸ್ತಾನ ಏನಿದೆ ಗಲ್ಫ್ ರಾಷ್ಟ್ರಗಳ ಮೇಲೇನೆ ಡಿಪೆಂಡ್ ಆಗಿದೆ. ನಾನು ಆಗಲೇ ಹೇಳಿದ ಹಾಗೆ ತಾನು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ತನಗೆ ಬೇಕಾಗಿರುವಂಥ ಅಥವಾ ತಮ್ಮ ದೇಶಕ್ಕೆ ಬೇಕಾಗಿರುವಂಥ ಏನೆಲ್ಲ ವಿಷಯಗಳಿದೆ ಅದನ್ನು ಪ್ರೊಡ್ಯೂಸ್ ಮಾಡುತ್ತೆ ಪಾಕಿಸ್ತಾನ. ಇನ್ನು ಬೇರೆ ಬೇರೆ ರಾಷ್ಟ್ರಗಳಿಂದ ಇಂಪೋರ್ಟ್ ಮಾಡ್ಕೊಳ್ಳೋದೇ ಹೆಚ್ಚು. ಇದರಲ್ಲಿ ಗಲ್ಫ್ ರಾಷ್ಟ್ರಗಳ ಮೇಲೆ ಇಂಧನಕ್ಕಾಗಿ ಡಿಪೆಂಡ್ ಆಗಿದೆ ಪಾಕಿಸ್ತಾನ. ಸಂಪೂರ್ಣವಾಗಿ ಗಲ್ಫ್ ರಾಷ್ಟ್ರಗಳ ಮೇಲೇನೆ ಪಾಕಿಸ್ತಾನ ಡಿಪೆಂಡ್ ಆಗಿದೆ. ಹೀಗಾಗಿ ಇರಾನ್ ಮತ್ತು ಸೌದಿ ಜಗಳದ ನಡುವೆ ಪಾಕಿಸ್ತಾನಕ್ಕೆ ನಡುಕ ಶುರುವಾಗ್ತಾ ಇದೆ. ಕೆಂಪು ಸಮುದ್ರ ಮತ್ತೆ ಹಾರ್ಮುಜ್ ಜಲಸಂಧಿ ಏನಾದರೂ ಬಂದಾದ್ರೆ ಪಾಕಿಸ್ತಾನಕ್ಕೆ ಇಂಪೋರ್ಟ್ ರೂಟ್ಗಳು ಕಂಪ್ಲೀಟ್ ಆಗಿ ಮುಚ್ಚಿ ಹೋಗುತ್ತೆ. ಹಾಗೆ ಅಗತ್ಯ ವಸ್ತುಗಳ ಕೊರತೆಯಿಂದ ಪಾಕಿಸ್ತಾನದಲ್ಲಿ ಬೆಲೆ ಏರಿಕೆ ಗಗನಕ್ಕೆ ಹೋಗಿ ತಲುಪುತ್ತೆ. ಆಲ್ರೆಡಿ ಅದೊಂದು ಬಡ ರಾಷ್ಟ್ರ ಪಾಕಿಸ್ತಾನ, ಅನ್ನಕ್ಕೋಸ್ಕರನೂ ಕೂಡ ಅಲ್ಲಿ ಒದ್ದಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಮತ್ತೆ ಈ ಕೆಂಪು ಸಮುದ್ರ ಅಥವಾ ಹಾರ್ಮುಜ್ ಜಲಸಂಧಿ ಇದರ ಜೊತೆಗೆ ಸೌದಿ ಕೂಡ ದೂರವಾಗ್ಬಿಟ್ರೆ ಪಾಕಿಸ್ತಾನದ ಕಥೆ ಏನಾಗುತ್ತೆ ಅನ್ನೋದು ನಿಜಕ್ಕೂ ಕೂಡ ಊಹಿಸೋದಕ್ಕೆ ಸಾಧ್ಯನೇ ಇಲ್ಲ. ಮಿಲಿಟರಿ ಸವಾಲಿನ ಜೊತೆಗೆ ಪಾಕಿಸ್ತಾನಕ್ಕೆ ಈಗ ಆರ್ಥಿಕ ಕುಸಿತದ ಭೀತಿ ಎದುರಾಗಿದ್ದು ಇರಾನ್ ಸೌದಿ ಜಗಳದಿಂದಾಗಿ ಪಾಕ್ ಆರ್ಥಿಕತೆ ಸಂಪೂರ್ಣ ನಲುಗುವಂತಹ ಆತಂಕ ನಿರ್ಮಾಣವಾಗಿದೆ. ಹಾಗೆ ಈ ರಾಜತಾಂತ್ರಿಕ ಸಮತೋಲನ ಹಗ್ಗದ ಮೇಲಿನ ನಡಿಗೆ ಇದು ಪಾಕಿಸ್ತಾನಕ್ಕೆ. ಎರಡೂ ಕಡೆ ಬ್ಯಾಲೆನ್ಸ್ ಮಾಡಬೇಕು. ಒಂದು ಕಡೆ ಅದಕ್ಕೆ ಇರಾನು ಬೇಕು, ಮತ್ತೊಂದು ಕಡೆ ಸೌದಿ ಅರೇಬಿಯಾ ಬೇಕೇ ಬೇಕು. ಹೀಗಾಗಿ ಯಾವ ರೀತಿ ಬ್ಯಾಲೆನ್ಸ್ ಮಾಡುತ್ತೆ ಪಾಕಿಸ್ತಾನ ಅಂತ ಕಾದು ನೋಡಬೇಕು. ಯಾಕಂದರೆ ಇಲ್ಲಿವರೆಗೂ ನಾವು ನೋಡ್ತಾ ಇದ್ವಿ ಎಲ್ಲ ಕಡೆ ಜಾಗತಿಕವಾಗಿ ಒಂದು ರೀತಿ ವಿಕ್ಟಿಮ್ ಕಾರ್ಡ್ನ ಪ್ಲೇ ಮಾಡಿಕೊಂಡೇ ಪಾಕಿಸ್ತಾನ ಬರ್ತಾ ಇತ್ತು. ಬಟ್ ಈಗ ಯಾವ ರೀತಿ ಬ್ಯಾಲೆನ್ಸ್ ಮಾಡುತ್ತೆ ಏನು ಎತ್ತ ಗೊತ್ತಿಲ್ಲ, ನೋಡೋಣ. ಅತ್ತ ಇರಾನ್ನೊಂದಿಗೆ ಸಂಬಂಧವನ್ನು ಉಳಿಸಿಕೊಳ್ಳೋ ಅನಿವಾರ್ಯತೆ, ಇತ್ತ ಸೌದಿ ಜೊತೆ ಮಿಲಿಟರಿ ಬದ್ಧತೆ ಒಪ್ಪಂದ ಆಗಿಬಿಟ್ಟಿದೆ, ಸಹಿ ಹಾಕಾಗಿದೆ. ಇರಾನ್ ಸರ್ಕಾರದ ಆಂತರಿಕ ಭಿನ್ನಾಭಿಪ್ರಾಯಗಳ ಮೇಲೆ ಪಾಕಿಸ್ತಾನ ಹದ್ದಿನ ಕಣ್ಣನ್ನ ಇಟ್ಟಿದೆ. ರಾಜತಾಂತ್ರಿಕ ಮಾತುಕತೆಗಾಗಿ ಇಸ್ಲಾಮಾಬಾದ್ಗೆ ಇರಾನ್ ನಿಯೋಗ ಭೇಟಿ ನೀಡಬೇಕಿತ್ತು, ಬಟ್ ಭೇಟಿ ನೀಡ್ತಾ ಇಲ್ಲ, ಅದು ಕೂಡ ಡಿಲೇ ಆಗ್ತಾ ಇದೆ. ಹಾಗೆ ಸೌದಿ ಅರೇಬಿಯಾ ಏನಾದರೂ ಅಫಿಷಿಯಲ್ ಆಗಿ ನೆರವನ್ನ ಕೋರಿದ್ರೆ ಇರಾನ್ ಜೊತೆ ವೈರತ್ವವನ್ನು ಸಾಧಿಸೋದು ಪಾಕಿಸ್ತಾನಕ್ಕೆ ಅನಿವಾರ್ಯ. ಏಷ್ಯಾದ ಎರಡು ಪ್ರಮುಖ ಇಸ್ಲಾಮಿಕ್ ರಾಷ್ಟ್ರಗಳ ನಡುವೆ ಸಿಲುಕಿ ಪಾಕಿಸ್ತಾನ ಅಕ್ಷರಶಃ ನಲುಗಿ ಹೋಗ್ತಾ ಇದೆ. ಆ ಕಡೆನೂ ಹೋಗೋ ಹಾಗಿಲ್ಲ, ಈ ಕಡೆನೂ ಹೋಗೋ ಹಾಗಿಲ್ಲ, ಎರಡೂ ರಾಷ್ಟ್ರಗಳು ಬೇಕು. ಹೀಗಾಗಿ ಸಾಕಷ್ಟು ಒಂದು ರೀತಿ ಕನ್ಫ್ಯೂಷನ್ ಅಲ್ಲಿ ಪಾಕಿಸ್ತಾನ ಇದೆ. ಮತ್ತೊಂದು ಕಡೆ ಈ ಮಿಲಿಟರಿ ಸವಾಲಿನ ಜೊತೆಗೆ ಪಾಕಿಸ್ತಾನಕ್ಕೆ ಈಗ ಆರ್ಥಿಕ ಕುಸಿತ ಭೀತಿ ಕೂಡ ಶುರುವಾಗಿದೆ. ಇರಾನ್ ಹಾಗೆ ಸೌದಿ ಜಗಳದಿಂದಾಗಿ ಪಾಕ್ ಆರ್ಥಿಕತೆ ಸಂಪೂರ್ಣವಾಗಿ ನಲುಗುವಂತಹ ಆತಂಕ ಕೂಡ ನಿರ್ಮಾಣವಾಗಿದೆ. ತನ್ನ ಇಂಧನ ಅಗತ್ಯಕ್ಕಾಗಿ ಸಂಪೂರ್ಣವಾಗಿ ಗಲ್ಫ್ ರಾಷ್ಟ್ರಗಳ ಮೇಲೇನೆ ಪಾಕಿಸ್ತಾನ ಡಿಪೆಂಡ್ ಆಗಿದೆ. ಕೆಂಪು ಸಮುದ್ರ, ಹಾರ್ಮುಜ್ ಜಲಮಾರ್ಗಗಳು ಬಂದಾದಲ್ಲಿ ಆಮದು ಮಾರ್ಗಗಳೇ ಮುಚ್ಚಿ ಹೋಗುತ್ತೆ. ಈಗಾಗಲೇ ಆರ್ಥಿಕವಾಗಿ ಹೈರಾಣಾಗಿ ಹೋಗಿದೆ ಪಾಕಿಸ್ತಾನ. ಅಗತ್ಯ ವಸ್ತುಗಳ ಕೊರತೆಯಿಂದಾಗಿ ಬೆಲೆ ಏರಿಕೆ ಮತ್ತಷ್ಟು ಗಗನಕ್ಕೇರಲಿದ್ದು, ಸೊ ಪಾಕಿಸ್ತಾನದ ಪರಿಸ್ಥಿತಿ ಯಾವ ರೀತಿ ಆಗುತ್ತೆ ಅಂತ ಗೊತ್ತಿಲ್ಲ. ಎಸ್, ಇಲ್ಲಿವರೆಗೂ ನಾವು ಈ ಮಧ್ಯಪ್ರಾಚ್ಯದ ಯುದ್ಧದ ಬಗ್ಗೆ ನೋಡಿದ್ವಿ. ಈಗ ಯಾವಾಗ ಈ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಆರಂಭವಾಯಿತೋ ಆಗಿನಿಂದಲೂ ಕೂಡ ಅಮೇರಿಕ ಹಾಗೆ ಈ ವೆಸ್ಟರ್ನ್ ಕಂಟ್ರೀಸ್ಗಳೇನಿತ್ತು ಅವುಗಳ ಕಣ್ಣು ನಮ್ಮ ಭಾರತದ ಮೇಲಿದೆ. ಯಾಕಂದರೆ ಭಾರತ ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ರಷ್ಯಾದಿಂದ ಅತ್ಯಂತ ಕಡಿಮೆ ದರದಲ್ಲಿ ತೈಲವನ್ನು ಇಂಪೋರ್ಟ್ ಮಾಡಿಕೊಳ್ತಾ ಇದೆ. ಹೀಗಾಗಿ ಅಮೇರಿಕ ಏನು ಪ್ಲಾನ್ ಮಾಡ್ತಾ ಇದೆ ಅಂದರೆ ಒಂದು ಹೆಜ್ಜೆ ಮುಂದೆ ಹೋಗಿ ರಷ್ಯಾದಿಂದ ಯಾವೆಲ್ಲ ದೇಶಗಳು ತೈಲವನ್ನು ಪರ್ಚೇಸ್ ಮಾಡುತ್ತೆ ಆ ದೇಶಗಳಿಗೆ ಬರೋಬ್ಬರಿ 100% ಸುಂಕ ವಿಧಿಸುವಂಥ ಒಂದು ಟ್ಯಾರಿಫ್ ಅಸ್ತ್ರವನ್ನು ಪ್ರಯೋಗಿಸೋದಕ್ಕೆ ಮುಂದಾಗಿದೆ. ಆದರೆ ಅಮೆರಿಕಾದ ಈ ಬೆದರಿಕೆ ಏನಿದೆ ಇದಕ್ಕೆಲ್ಲ ಹೆದರುವಂಥ ಕಾಲ ಹಿಂದೆನೇ ಹೋಯಿತು. ಭಾರತ ಈಗ ಯಾವುದಕ್ಕೂ ಕೂಡ ಹೆದರೋದಿಲ್ಲ. ತಾನು ಕೂಡ ಸದೃಢವಾಗಿ ನಿಂತಿದೆ. ಕೇವಲ ಒಂದು ದೇಶದ ಮೇಲೆ ಮಾತ್ರ ಅದು ಫ್ಯೂಯಲ್ಗೋಸ್ಕರ ಆಗಿರ್ಬೋದು, ತೈಲ, ಇಂಧನ ಅಥವಾ ಈ ಗ್ಯಾಸ್ಗೋಸ್ಕರ ಡಿಪೆಂಡ್ ಆಗಿಲ್ಲ. ಬೇರೆ ಬೇರೆ ರಾಷ್ಟ್ರಗಳಿಂದಲೂ ಕೂಡ ಭಾರತಕ್ಕೆ ಈ ತೈಲ, ಗ್ಯಾಸ್ ಎಲ್ಲವೂ ಕೂಡ ಬರುತ್ತೆ. ಹೀಗಾಗಿ ಈ ಬೆದರಿಕೆಗೆ ಭಾರತ ಒಂದು ಸ್ವಲ್ಪನೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಡೋಂಟ್ ಕೇರ್ ಅಂತ ಇದೆ. ನಮ್ಮ ದೇಶದ ಇಂಧನ ಭದ್ರತೆ ನಮಗೆ ಮುಖ್ಯ, ನಾವು ಯಾರ ಬೆದರಿಕೆಗೂ ಕೂಡ ಬಗ್ಗೋದಿಲ್ಲ ಅಂತ ಭಾರತ ಖಡಕ್ಕಾಗಿ ರಿಯಾಕ್ಟ್ ಮಾಡಿದೆ. ಈ ತೈಲ ಯುದ್ಧದ ಕಂಪ್ಲೀಟ್ ರಿಪೋರ್ಟ್ ಏನಿದೆ ಇವತ್ತಿನ DNA 3ನೇ ಸುದ್ದಿಯಲ್ಲಿ ನೋಡ್ತಾ ಹೋಗೋಣ. US 100% ಸುಂಕದ ಅಸ್ತ್ರ, ಇದು ಭಾರತಕ್ಕೆ ಶಾಕ್ ಆಗುತ್ತಾ? ಯಾವ ರೀತಿ ಸಾಗುತ್ತೆ ಈ ಒಂದು ಸುಂಕದ ಅಸ್ತ್ರ ಅಂತ ನೋಡ್ತಾ ಹೋಗೋಣ. ರಷ್ಯಾದಿಂದ ಯಾವೆಲ್ಲ ದೇಶಗಳು, ಪ್ರಮುಖವಾಗಿ ಟಾಪ್ 5 ದೇಶಗಳು, ಅತಿ ಹೆಚ್ಚಾಗಿ ಯಾವ ದೇಶಗಳು ರಷ್ಯಾದಿಂದ ತೈಲವನ್ನು ಪರ್ಚೇಸ್ ಮಾಡುತ್ತೆ ಅಂತಹ ದೇಶಗಳ ಮೇಲೆ 100% ಅಂದರೆ 100% ಟ್ಯಾಕ್ಸನ್ನು ವಿಧಿಸೋದಕ್ಕೆ ಟ್ರಂಪ್ ಅಥವಾ ಈ US ನ ಸೆನೆಟರ್ಸ್ಗಳು
ಯೋಜನೆಯನ್ನು ಮಾಡ್ಕೊಂಡಿದ್ದಾರೆ. ಸೆನೆಟರ್ಸ್ ಅಂದರೆ ನಥಿಂಗ್ ಬಟ್ ಈಗ ಇಲ್ಲಿ ಹೇಗೆ ಸದಸ್ಯರಿರ್ತಾರೆ, ಸಂಸತ್ತಿನ ಮೇಲ್ಮನೆಯ ಸದಸ್ಯರು, ರಾಜ್ಯಸಭೆಯ ಸದಸ್ಯರೇನು ಭಾರತದಲ್ಲಿರ್ತಾರೆ, ಅದೇ ರೀತಿ US ಅಲ್ಲಿ ಅವ್ರನ್ನ ಸೆನೆಟರ್ಸ್ ಅಂತ ಕರೀತಾರೆ. ಸೊ ಈ ಒಂದು ಹೊಸ ಪ್ಲ್ಯಾನನ್ನು ಅಲ್ಲಿರುವಂತಹ ಸೆನೆಟರ್ಸ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಪೂರ್ಣ ಬೆಂಬಲವನ್ನು ಸೂಚಿಸಿದ್ದಾರೆ. ರಷ್ಯಾ ಉಕ್ರೇನ್ ಯುದ್ಧದ ನಡುವೆ ರಷ್ಯಾದ ಆರ್ಥಿಕ ಮೂಲವನ್ನೇ ಕತ್ತರಿಸೋದಕ್ಕೆ ಮುಂದಾಗಿರುವ ಅಮೆರಿಕ ಈಗ ರಷ್ಯಾದಿಂದ ಅಗ್ಗದ ದರದಲ್ಲಿ ಕಚ್ಚಾ ತೈಲವನ್ನು ಪರ್ಚೇಸ್ ಮಾಡ್ತಾ ಇರುವಂತಹ ದೇಶಗಳ ಮೇಲೆ ಬರೋಬ್ಬರಿ 100ರಷ್ಟು ಭಾರೀ ಸುಂಕ ಅಥವಾ ದಂಡವನ್ನು ವಿಧಿಸುವ ಹೊಸ ಮಸೂದೆಯನ್ನು ತರೋ ಮೂಲಕ ಭಾರತದಂತಹ ಮಿತ್ರ ರಾಷ್ಟ್ರಗಳಿಗೂ ಕೂಡ ಶಾಕ್ ನೀಡೋದಕ್ಕೆ ರೆಡಿಯಾಗಿದೆ. ರಿಪಬ್ಲಿಕನ್ ನಾಯಕ ಸೆನೆಟರ್ ಜಾನ್ ಥೂನ್ ನೇತೃತ್ವದಲ್ಲಿ ಸಿದ್ಧವಾಗಿರುವಂತಹ ಹಾಗೂ ಭಾರತ, ಚೀನಾ ಸೇರಿದಂತೆ 5 ರಾಷ್ಟ್ರಗಳನ್ನು ಟಾರ್ಗೆಟ್ ಮಾಡಿ ಈ ಹೊಸ ಸುಂಕ ನೀತಿಯ ಮಸೂದೆಗೆ ಅಮೆರಿಕದ 60 ಸೆನೆಟರ್ಗಳು ಬೆಂಬಲವನ್ನು ಸೂಚನೆ ಮಾಡಿದ್ದಾರೆ. ಇದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪೂರ್ಣ ಆಶೀರ್ವಾದ ಕೂಡ ಇದೆ. ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ತಲ್ಲಣವನ್ನು ಸೃಷ್ಟಿಸಿರುವ ಈ ಮಸೂದೆ ಆಗಸ್ಟ್ ತಿಂಗಳ ಒಳಗೆ ಅಮೆರಿಕ ಸಂಸತ್ತಿನಲ್ಲಿ ಅಂಗೀಕಾರವಾಗುವಂತಹ ಸಾಧ್ಯತೆ ಇದ್ದು, ಇದು ಭಾರತದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋ ಚರ್ಚೆ ಈಗ ಜಾಗತಿಕ ಮಟ್ಟದಲ್ಲಿ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ. ಉಕ್ರೇನ್ ವಿರುದ್ಧದ ಯುದ್ಧಕ್ಕಾಗಿ ರಷ್ಯಾ ದೇಶ ಏನಿದೆ ಗಳಿಸ್ತಾ ಇರುವಂತಹ ತೈಲ ಆದಾಯವನ್ನು ಸಂಪೂರ್ಣವಾಗಿ ತಡೆಯೋದು ಈ ಮಸೂದೆಯ ಒಂದು ಮುಖ್ಯ ಉದ್ದೇಶ. ರಷ್ಯಾದಿಂದ ಅತಿ ಹೆಚ್ಚು ತೈಲ ಮತ್ತು ನೈಸರ್ಗಿಕ ಅನಿಲವನ್ನು ಖರೀದಿಸುವಂತಹ ಜಗತ್ತಿನ ಟಾಪ್ 5 ದೇಶಗಳನ್ನು ಈ ಮಸೂದೆಯಲ್ಲಿ ಟಾರ್ಗೆಟ್ ಮಾಡಲಾಗಿದೆ. ಅದು ಮೊದಲನೇದಾಗಿ ಭಾರತ, ಚೀನಾ, ಸ್ಲೋವಾಕಿಯಾ, ಹಂಗೇರಿ, ಅಜರ್ಬೈಜಾನ್ ಎಲ್ಲವೂ ಕೂಡ ಇದರಲ್ಲಿ ಸೇರುತ್ತೆ. ಈ ಹಿಂದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಬೆಂಬಲದೊಂದಿಗೆ ರಷ್ಯಾದಿಂದ ತೈಲವನ್ನು ಪರ್ಚೇಸ್ ಮಾಡುವಂತಹ ದೇಶಗಳ ಮೇಲೆ 500ರಷ್ಟು ಬೃಹತ್ ಸುಂಕ ವಿಧಿಸೋದಕ್ಕೆ ಯೋಜನೆಯನ್ನು ಮಾಡಲಾಗಿತ್ತು. ಆದರೆ ಒಂದಷ್ಟು ವಿಚಾರಗಳು ನಡೀತು. ಹೀಗಾಗಿ 500ರಿಂದ ಈಗ 100ಕ್ಕೆ ಅದು ಇಳಿಕೆಯಾಗಿದೆ. ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅಥವಾ ಇದಕ್ಕೆ ಭಾರತ ಯಾವ ರೀತಿ ಉತ್ತರವನ್ನು ಕೊಟ್ಟಿದೆ ಅಂತ ನೋಡ್ತಾ ಹೋಗೋಣ. ಎಸ್, ಅಮೆರಿಕ ಏನೋ ಈ ರೀತಿ ಒಂದು ಗೊಡ್ಡು ಬೆದರಿಕೆಯನ್ನು ಹಾಕಿದೆ. ಈ ಹಿಂದೆ 500ರಷ್ಟು ಟ್ಯಾಕ್ಸ್ನ ವಿಧಿಸಬೇಕು ಅನ್ನುವಂಥ ನಿರ್ಣಯ ಬಂದಿರುತ್ತೆ ಅಮೆರಿಕ ಕಡೆಯಿಂದ. ರಷ್ಯಾದಿಂದ ಈ ಟಾಪ್ 5 ದೇಶಗಳು ಅಂದರೆ ಯುರೋಪಿಯನ್ ರಾಷ್ಟ್ರಗಳು ಕೂಡ ತಗೊಳ್ತಾ ಇವೆ. ಬಟ್ ಸ್ಟಿಲ್ ಯುರೋಪಿಯನ್ ರಾಷ್ಟ್ರಗಳಿಗೆ ಅಮೆರಿಕ ವಿನಾಯಿತಿಯನ್ನು ನೀಡ್ತಾ ಇದೆ. ಅದಕ್ಕೆ ಒಂದಷ್ಟು ಕಾರಣ ಕೂಡ ಇದೆ. ಬಟ್ ಈ ಟಾಪ್ 5 ರಾಷ್ಟ್ರಗಳು ಸ್ಲೋವೇಕಿಯಾ ಅಥವಾ ಭಾರತ, ಚೀನಾ ಇದೆಲ್ಲದಕ್ಕೂ ಕೂಡ 500ರಷ್ಟು ವಿಧಿಸಬೇಕು ಅಂತ ಈ ಹಿಂದೆ ಚರ್ಚೆಯಾಗಿತ್ತು. ಬಟ್ ಈಗ ಅದು 100ಕ್ಕೆ ಇಳಿಕೆ ಆಗಿದೆ. ಹಾಗೆ ಇದಕ್ಕೆ ಭಾರತ ಏನು ಹೇಳ್ತಾ ಇದೆ? ಅಮೆರಿಕದ ಬೆದರಿಕೆಗೆ ಭಾರತ ಡೋಂಟ್ ಕೇರ್ ಅಂತ ಇದೆ. ಯಾವುದೇ ಕಾರಣಕ್ಕೂ ಕೂಡ ನಮಗೇನು ಹೆದರಿಕೆ ಇಲ್ಲ, ನೀವೆಷ್ಟಾರು ನಿಮ್ಮ ಸುಂಕಾಸ್ತ್ರವನ್ನು ಪ್ರಯೋಗ ಮಾಡಿ ಯಾವುದಕ್ಕೂ ಕೂಡ ನಾವು ಬಗ್ಗೋದಿಲ್ಲ, ನಮಗೆ ಬೇರೆ ಬೇರೆ ಆಪ್ಷನ್ಸ್ ಇದೆ, ಯಾವುದೋ ಒಂದೇ ದೇಶದ ಮೇಲೆ ನಾವು ಡಿಪೆಂಡ್ ಆಗಿಲ್ಲ ಅಂತ ಭಾರತ ಹೇಳ್ತಾ ಇದೆ. ನಮ್ಮ ಇಂಧನ ಭದ್ರತೆ ನಮಗೆ ಮುಖ್ಯ ಅಂತ ವಿದೇಶಾಂಗ ಇಲಾಖೆಯ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ನಮಗೆ ನಮ್ಮ ನಾಗರಿಕರು ಮುಖ್ಯ, ನಾಗರಿಕರ ಹಿತಾಸಕ್ತಿ ಮುಖ್ಯ, ನಮ್ಮ ದೇಶದ ಭದ್ರತೆ ಮುಖ್ಯ, ಹೀಗೆ ಒಂದಷ್ಟು ವಿಚಾರಗಳನ್ನು ಕೂಡ ತಿಳಿಸಿದ್ದಾರೆ ಅವರು. ಅತ್ತ ಅಮೆರಿಕ ಸುಂಕದ ಬೆದರಿಕೆ ಹಾಕ್ತಾ ಇದ್ದಂತೆ ಇತ್ತ ಭಾರತ ತನ್ನ ನಿಲುವನ್ನು ಅಷ್ಟೇ ಕಠಿಣವಾಗಿ ವ್ಯಕ್ತಪಡಿಸುವ ಮೂಲಕ ಡೋಂಟ್ ಕೇರ್ ಅಂತ ಹೇಳಿದೆ. ಸುದ್ದಿಗೋಷ್ಠಿಯಲ್ಲಿ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ಮಾತಾಡಿದ್ರು. ಅಮೆರಿಕದ ಪ್ರಸ್ತಾವಿತ ಕಾನೂನಿನ ಬೆಳವಣಿಗೆಗಳನ್ನು ಭಾರತ ಸರ್ಕಾರ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಆದರೆ ನಮ್ಮ ದೇಶದ 140 ಕೋಟಿ ಜನರ ಇಂಧನ ಅಗತ್ಯತೆ ಮತ್ತು ಭದ್ರತೆ ನಮಗೆ ಮೊದಲು ಅಂತ ಸ್ಪಷ್ಟವನ್ನು ಪಡಿಸಿದ್ದಾರೆ. ಯಾವುದೇ ಒಂದು ದೇಶದ ಮೇಲೆ ಭಾರತ ಇಂಧನಕ್ಕಾಗಿ ಡಿಪೆಂಡ್ ಆಗಿಲ್ಲ ಮತ್ತು ಜಗತ್ತಿನ ವಿವಿಧ ರಾಷ್ಟ್ರಗಳಿಂದ ತೈಲ ಪರ್ಚೇಸ್ ಮಾಡಬೇಕಾದ್ರೆ ನಮ್ಮ ರಾಷ್ಟ್ರೀಯ ಹಿತಾಸಕ್ತಿಯೇ ನಮಗೆ ಪರಮೋಚ್ಚ ಅಂತ ವಿದೇಶಾಂಗ ಸಚಿವಾಲಯ ಹೇಳಿದೆ. ಹಾಗೆ ಈ ಬೆದರಿಕೆಗಳ ನಡುವೆಯೂ ರಷ್ಯಾದೊಂದಿಗಿನ ತೈಲ ವ್ಯಾಪಾರ ಕಂಟಿನ್ಯೂ ಮಾಡುವಂಥ ಸುಳಿವನ್ನು ಭಾರತ ನೀಡಿದೆ. ಪರ್ಷಿಯನ್ ಕೊಲ್ಲಿಯಲ್ಲಿ ಭಾರತೀಯ ಹಡಗುಗಳು ಸಂಚಾರ ಸುರಕ್ಷಿತವಾಗಿದೆ ಅಂತ ಒಂದು ಭರವಸೆಯನ್ನು ಕೂಡ ನೀಡಿದೆ. ಹಾಗಾದ್ರೆ ಸುದ್ದಿಗೋಷ್ಠಿಯಲ್ಲಿ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ಏನು ಹೇಳಿದ್ದಾರೆ ಬನ್ನಿ ನೋಡೋಣ. The proposed Senate bill, we are closely following these developments and we are aware of the proposed legislation. That is what I have to say. See, on the number of Indian vessels which are there in the Persian Gulf, as of today, we have, as you all know, that there is regular traffic between India and the Persian Gulf region. We have 7 Indian ships which are there in Persian Gulf. Indian flag ships which are there in Persian Gulf. As far as buying oil, we buy oil from various countries in the world.
ಎಸ್, ನಮಗೆ ಗೊತ್ತಿರುವಂಥ ವಿಚಾರ, ಈ ಹಿಂದೆ ಹಾರ್ಮುಜ್ ಜಲಸಂಧಿ ಬಂದಾದಾಗ ಗಲ್ಫ್ ರಾಷ್ಟ್ರಗಳ ಮೇಲೆ ನಮ್ಮ ಭಾರತ ಡಿಪೆಂಡ್ ಆಗಿತ್ತು, ಇಂಧನಕ್ಕಾಗಿ, ತೈಲಕ್ಕಾಗಿ, ಗ್ಯಾಸ್ಗಾಗಿ, ಎಲ್ಲವೂ ಕೂಡ ಅನಿಲಕ್ಕಾಗಿ. ಬಟ್ ಯಾವಾಗ ಹಾರ್ಮುಜ್ ಜಲಸಂಧಿ ಕ್ಲೋಸ್ ಆಯಿತೋ ಆಗ ಭಾರತ ಏನು ಮಾಡ್ತು, ರಷ್ಯಾದಿಂದ ಹೆಚ್ಚಿಗೆ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಶುರುವಾಯಿತು. ನಿಜಕ್ಕೂ ಈ ಇಂಪೋರ್ಟ್ನ ಪ್ರಮಾಣ ಏನಿತ್ತು, ದಾಖಲೆಯನ್ನು ಬರೆದಿದೆ. ಜೂನ್ನಲ್ಲಿ ಭಾರತದ ಹೊಸ ದಾಖಲೆ ಎಷ್ಟು ಮಟ್ಟದಲ್ಲಿ ಅಥವಾ ಎಷ್ಟು ವೆಚ್ಚದಲ್ಲಿ ಇದು ಇಂಪೋರ್ಟ್ ಮಾಡ್ಕೊಂಡಿದೆ ಅಂತ ನೋಡ್ತಾ ಹೋಗೋಣ ಭಾರತ. ಇದರ ಜೊತೆಗೆ ಅತ್ಯಂತ ಅಗ್ಗವಾಗಿಯೂ ಕೂಡ ಭಾರತಕ್ಕೆ ತೈಲ ಸಿಕ್ಕಿದೆ ರಷ್ಯಾ ಕಡೆಯಿಂದ. ವಿಶ್ವದ ದೊಡ್ಡಣ್ಣ ಅಮೆರಿಕಾದ ಅಬ್ಬರ ಮತ್ತು ಪಾಶ್ಚಿಮಾತ್ಯರ ಕಠಿಣ ನಿರ್ಬಂಧಗಳಿಗೆ ಭಾರತ ಬಗ್ತಾ ಇಲ್ಲ ಅನ್ನೋದಕ್ಕೆ ಒಂದು ಹೊಸ ಸ್ಟ್ಯಾಟಿಸ್ಟಿಕ್ಸ್ ಸಾಕ್ಷಿಯಾಗಿದ್ದು. ಕಳೆದ ಜೂನ್ ತಿಂಗಳ ಒಂದೇ ತಿಂಗಳಲ್ಲಿ ಭಾರತ ರಷ್ಯಾ ತೈಲ ಆಮದಿನಲ್ಲಿ 34% ಭಾರಿ ಏರಿಕೆ ಕಾಣುವ ಮೂಲಕ ಹೊಸ ದಾಖಲೆಯನ್ನು ಬರೆದಿದೆ. ರಷ್ಯಾ ಉಕ್ರೇನ್ ಯುದ್ಧ ಶುರು ಆದಾಗಿನಿಂದಲೂ ಕೂಡ ರಿಯಾಯಿತಿ ದರದಲ್ಲಿ ತೈಲವನ್ನು ಭಾರತ ಪರ್ಚೇಸ್ ಮಾಡ್ತಾ ಇದೆ ರಷ್ಯಾ ಕಡೆಯಿಂದ. ಕೇವಲ ಒಂದೇ ತಿಂಗಳಲ್ಲಿ ಸುಮಾರು 4.5 ಬಿಲಿಯನ್ ಯೂರೋ ಅಂದರೆ 41,000 ಕೋಟಿ ರೂಪಾಯಿ ಮೌಲ್ಯದ ತೈಲವನ್ನು ಇಂಪೋರ್ಟ್ ಮಾಡಿಕೊಂಡಿದ್ದು. ಇದರೊಂದಿಗೆ ರಷ್ಯಾದ ಒಟ್ಟು ತೈಲ ರಫ್ತಿನ 36% ಪಾಲನ್ನು ಹೊಂದೋ ಮೂಲಕ ಚೀನಾ ಬಿಟ್ಟರೆ ರಷ್ಯಾದ 2ನೇ ಅತಿ ದೊಡ್ಡ ತೈಲ ಖರೀದಿದಾರ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮಿದೆ. ಈ ಅಗ್ಗದ ತೈಲ ಖರೀದಿಯಿಂದ ಭಾರತಕ್ಕೆ ದೊಡ್ಡ ಆರ್ಥಿಕ ಲಾಭ ಸಿಗ್ತಾ ಇದೆ. ಇದರ ಜೊತೆಗೆ ರಷ್ಯಾದ ಆರ್ಥಿಕತೆಗೂ ಕೂಡ ಭಾರಿ ಬಲ ಸಿಕ್ಕಿದ್ದು. ಇದೇ ಕಾರಣಕ್ಕೆ ಅಮೆರಿಕ ಕೆಂಡಾಮಂಡಲವಾಗಿದೆ. ಹೀಗಾಗಿ ಭಾರತವನ್ನು ಹಣಿಯೋದಕ್ಕೆ ಈಗ ಸುಂಕದ ಅಸ್ತ್ರ ಹಿಡಿದು ನಿಂತಿದೆ ಅನ್ನೋ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ಯಾಕಂದ್ರೆ ರಷ್ಯಾಗೂ ಲಾಭ ಆಗ್ತಾ ಇದೆ. ಉಕ್ರೇನ್ ವಿರುದ್ಧ ಯುದ್ಧವನ್ನ ನಿಲ್ಲಿಸಬೇಕು ಅಂದ್ರೆ ಆರ್ಥಿಕತೆ ಕಡಿಮೆ ಆಗಬೇಕು ರಷ್ಯಾದು. ಹೀಗಾಗಿ ಟ್ರಂಪ್ ಅಥವಾ ಅಮೆರಿಕ ಸಂಸತ್ತು ಈ ರೀತಿ ಪ್ಲಾನ್ನ ಯೋಜನೆ ಮಾಡಿದೆ. ಇದರ ಜೊತೆಗೆ ನಾನು ಆಗಲೇ ಹೇಳಿದಾಗೆ ಮುಂಚೆ 500% ಸುಂಕ ಹೇರಬೇಕು ರಷ್ಯಾದಿಂದ. ಯಾವೆಲ್ಲ ಈ ಟಾಪ್ 5 ದೇಶಗಳು ಯಾವೆಲ್ಲ ತೈಲವನ್ನು ಖರೀದಿ ಮಾಡ್ತವೆ ಅತಿ ಹೆಚ್ಚಾಗಿ, ಆ ದೇಶಗಳ ಮೇಲೆ 500% ಸುಂಕವನ್ನು ವಿಧಿಸಬೇಕು ಅನ್ನುವಂಥ ನಿರ್ಧಾರ ಇತ್ತು. ಆದರೆ ಇದು 100% ಇಳಿಕೆಯನ್ನು ಕಂಡಿದೆ. ಇದ್ರ ಬಗ್ಗೆ ಕೂಡ ಮಾತಾಡ್ತಾ ಹೋಗೋಣ. 500ರಿಂದ 100ಕ್ಕೆ ಅಮೆರಿಕ ಇಳಿದಿದೆ. ಆರಂಭದಲ್ಲಿ 500% ಸುಂಕ ವಿಧಿಸೋದಕ್ಕೆ ಅಮೆರಿಕ ಸೆನೆಟ್ ಅಥವಾ ಅಲ್ಲಿರುವಂಥ ಸೆನೆಟರ್ಸ್ಗಳು ಪ್ಲಾನ್ ಮಾಡ್ಕೊಂಡಿದ್ರು. ಆದರೆ ಇದು ಜಾಗತಿಕ ಆರ್ಥಿಕವಾಗಿ ಸಾಕಷ್ಟು ಹೊಡೆತವನ್ನು ಬೀರುತ್ತೆ ಅನ್ನೋ ಭೀತಿಯಿಂದ ಸುಂಕದ ಪ್ರಮಾಣವನ್ನು 100ಕ್ಕೆ ಇಳಿಕೆ ಮಾಡಲಾಗಿದೆ. ತನ್ನ ಪರಮಾಣು ರಿಯಾಕ್ಟರ್ಗಳಿಗೆ ಬೇಕಾದ ರಷ್ಯಾ ಯುರೇನಿಯಂಗೆ ಅಮೆರಿಕ ಡಿಸ್ಕೌಂಟ್ ನೀಡಿದೆ. ಅಂದರೆ ತನಗೇನು ಬೇಕೋ ಅದಕ್ಕೆ ಡಿಸ್ಕೌಂಟ್ ಕೊಟ್ಕೊಂಡು ಅದು ತಗೊಳುತ್ತೆ. ಬಟ್ ಬೇರೆ ದೇಶಗಳನ್ನು ಆರ್ಥಿಕವಾಗಿ ಕಟ್ಟಿ ಹಾಕುವಂಥ ಪ್ರಯತ್ನ. ಅಮೆರಿಕಾದ ಈ ಹೊಸ ಮಸೂದೆಯಲ್ಲಿ ವಿಚಿತ್ರವಾದ ಇಬ್ಬಂದಿ ನೀತಿ ಇದೆ. ಆರಂಭದಲ್ಲಿ ರಷ್ಯಾದಿಂದ ಯಾವೆಲ್ಲ ದೇಶಗಳು ತೈಲವನ್ನು ಪರ್ಚೇಸ್ ಮಾಡುತ್ತೆ ಆ ದೇಶಗಳ ಮೇಲೆ 500% ಸುಂಕ ವಿಧಿಸೋದಕ್ಕೆ ಪ್ಲಾನ್ ಮಾಡಿದ್ದ ಅಮೆರಿಕ ಸೆನೆಟ್ ನಂತರ ಜಾಗತಿಕ ಆರ್ಥಿಕ ಹೊಡೆತದ ಭೀಕರ ಪರಿಣಾಮವನ್ನು ಅರಿತು ಅದರ ಪ್ರಮಾಣವನ್ನು 100ಕ್ಕೆ ಇಳಿಸಿದೆ. ಇನ್ನು ವಿಶೇಷ ಅಂದರೆ ತನಗೆ ಬೇಕಾಗಿರುವಂತಹ ಯುರೇನಿಯಂ ಅನ್ನು ರಷ್ಯಾದಿಂದಲೇ ಪರ್ಚೇಸ್ ಮಾಡೋದಕ್ಕೆ ಅಮೆರಿಕ ವಿನಾಯಿತಿಯನ್ನು ಪಡ್ಕೊಂಡಿದೆ ಅನ್ನುವಂಥ ಮಾಹಿತಿ. ಹಾಗೂ ತನ್ನ ಯುರೋಪಿಯನ್ ಮಿತ್ರ ರಾಷ್ಟ್ರಗಳಿಗೂ ಕೂಡ ರಿಯಾಯಿತಿ ನೀಡಿ ಭಾರತ ಮತ್ತು ಚೀನಾವನ್ನು ಮಾತ್ರ ಟಾರ್ಗೆಟ್ ಮಾಡಿದೆ ಅಮೆರಿಕ. ಆದರೂ ಕೂಡ ಈ ಹೊಸ ಸುಂಕ ನೀತಿಯ ಮಸೂದೆಯಲ್ಲಿ ಅಮೆರಿಕ ಅಧ್ಯಕ್ಷರಿಗೆ ಒಂದು ವಿಶೇಷ ಅಧಿಕಾರವನ್ನು ನೀಡಲಾಗಿದೆ. ಅದರ ಅನ್ವಯ ಭಾರತದಂತಹ ಮಿತ್ರ ರಾಷ್ಟ್ರಗಳಿಗೆ ಬೇಕಿದ್ರೆ ಈ ಭಾರೀ ಸುಂಕದಿಂದ ವಿನಾಯಿತಿ ನೀಡುವಂತಹ ಮುಕ್ತ ಅವಕಾಶ ಹಾಗೂ ಕಿಟಕಿಯನ್ನು ಕೂಡ ತೆರೆದಿಡಲಾಗಿದೆ. ಹೀಗಾಗಿ ಒಂದು ಕಡೆ ಈ ಅಮೆರಿಕ ತನ್ನ ಸುಂಕದ ನೀತಿಯ ಮೂಲಕ ಭಾರತವನ್ನು ಕಟ್ಟಿ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದೆ. ಆದರೆ ಪ್ರಧಾನಿ ಮೋದಿ ನೇತೃತ್ವದ ಭಾರತ ಸರ್ಕಾರ ಮಾತ್ರ ನಮಗೆ ನಮ್ಮ ದೇಶದ ಜನರ ಹಿತಾಸಕ್ತಿಯೇ ಮುಖ್ಯ, ಕೇವಲ ಒಂದು ನೇಷನ್ ಮೇಲೆ ನಾವು ಡಿಪೆಂಡ್ ಆಗಿಲ್ಲ, ಹೀಗಾಗಿ ನಾವು ಇದಕ್ಕೆ ಕೇರೆ ಮಾಡಲ್ಲ ಅಂತ ತಿರುಗೇಟನ್ನು ನೀಡಿ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಹೋದ್ರೆ ಈ ತಮಿಳುನಾಡು ರಾಜಕಾರಣ ಏನಿದೆ ಅಥವಾ ರಾಜಕೀಯ ಏನಿದೆ ಸದಾ ಒಂದಲ್ಲ ಒಂದು ವಿಷಯಗಳಿಂದ ಸುದ್ದಿಯಲ್ಲಿ ಇದ್ದೇ ಇದೆ. ಹಾಗೆ ಈ ತಮಿಳುನಾಡು ರಾಜಕಾರಣ ಅಂತ ಅಂದರೆ ಅಲ್ಲಿ ಕೇವಲ ಅಧಿಕಾರ ಮಾತ್ರ ಅಲ್ಲ, ಒಂದು ರೀತಿ ಎಮೋಷನ್ಸ್ ಕೂಡ ಇರುತ್ತೆ. ಹಾಗೆ ಈಗ ದಕ್ಷಿಣದ ಈ ರಾಜ್ಯದಲ್ಲಿ ಹೊಸದೊಂದು ಪವರ್ ಸೆಂಟರ್ ಸೃಷ್ಟಿಯಾಗೋದಕ್ಕೆ ಮುನ್ನುಡಿ ಬರೆಯಲಾಗ್ತಾ ಇದೆ. ಹಾಗೆ ನಾವು ಈಗ ದಳಪತಿ ವಿಜಯ್ ಅಥವಾ CM ವಿಜಯ್ ಅಂತ ನೋಡಿದ್ರೆ ಈ ಹಿಂದೆ ಅವರು ಸಿನಿಮಾ ರಂಗವನ್ನು ಆಳಿದ್ರು, ಸಾಕಷ್ಟು ಅಭಿಮಾನಿಗಳನ್ನು ಅವರು ಪಡೆದಿದ್ದಾರೆ. ಅದರ ಜೊತೆಗೆ ರಾಜಕೀಯಕ್ಕೆ ಅವರು ಎಂಟ್ರಿ ಕೊಟ್ಟರು, ಅಲ್ಲೂ ಕೂಡ ಸಕ್ಸಸ್ ಸಿಕ್ತು. ತಮಿಳುನಾಡಿನ ಹೊಸ CM ಆಗಿ ದಳಪತಿ ವಿಜಯ್ ಅಥವಾ ಈ ಜೋಸೆಫ್ ವಿಜಯ್ ಅವರು ಪದಗ್ರಹಣವನ್ನು ಸ್ವೀಕರಿಸಿದ್ರು. ಅದಾದಮೇಲೆ ಒಂದಲ್ಲೊಂದು ವಿಚಾರಗಳಿಂದ ಅವರು ಸದಾ ಸುದ್ದಿಯಲ್ಲೇ ಇದ್ದಾರೆ. ಈಗ ತಮಿಳುನಾಡಿನ ದಿವಂಗತ ನಾಯಕಿ, ಮತ್ತೊಬ್ಬ ಲೆಜೆಂಡ್, ಜನರ ಪ್ರೀತಿಯ ಅಮ್ಮ ಜಯಲಲಿತಾ ಅವರ ಮನೆಯ ಮೇಲೆ ದಳಪತಿ ವಿಜಯ್ ಕಣ್ಣಿಟ್ಟಿದ್ದಾರೆ. ಬರೋಬ್ಬರಿ 350 ಕೋಟಿ ರೂಪಾಯಿಯ ಒಂದು ಮೆಗಾ ಡೀಲ್ ಏನಿದೆ ಈಗ ಕಾಲಿವುಡ್ನಿಂದ ದೆಹಲಿವರೆಗೂ ಕೂಡ ಸದ್ದು ಮಾಡ್ತಾ ಇದೆ. ಜಯಲಲಿತಾ ಅವರು ವಾಸವಿದ್ದಂತಹ ಆ ಒಂದು ಐತಿಹಾಸಿಕ
ವೇದ ನಿಲಯಂ ಎನ್ನುವಂಥ ಮನೆ ಏನಿದೆ ಆ ಬಂಗ್ಲೆಗೆ ಈಗ ವಿಜಯ್ ಎಂಟ್ರಿ ಕೊಡ್ತಾರಾ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ನೋಡ್ತಾ ಹೋಗೋಣ. ಅಮ್ಮನ ಅರಮನೆಗೆ ದಳಪತಿ ಎಂಟ್ರಿ ಕೊಡ್ತಾರಾ? ಚೆನ್ನೈನ ಪೋಯಸ್ ಗಾರ್ಡನ್ ಅಲ್ಲಿ ಇರುವಂತಹ ಜಯಲಲಿತಾ ಅವರ ಮನೆ ಇದು. ತಮಿಳುನಾಡಿನ ರಾಜಕಾರಣದಲ್ಲಿ ಒಂದು ಕಾಲದ ಪ್ರಮುಖ ಶಕ್ತಿ ಕೇಂದ್ರವಾಗಿದ್ದ ದಿವಂಗತ ಮಾಜಿ ಸಿಎಂ ಜಯಲಲಿತಾ ವಾಸವಿದ್ದ ಚೆನ್ನೈನ ಪೋಯಸ್ ಗಾರ್ಡನ್ನ ವೇದ ನಿಲಯಂ ಬಂಗಲೆಯನ್ನ ಖರೀದಿ ಮಾಡೋದಕ್ಕೆ ದಳಪತಿ ವಿಜಯ್ ಪ್ಲಾನ್ ಮಾಡಿದ್ದಾರೆ ಎನ್ನುವಂತಹ ಸುದ್ದಿ ಈಗ ತಮಿಳುನಾಡಿನಲ್ಲಿ ಭಾರಿ ಸಂಚಲನವನ್ನ ಉಂಟು ಮಾಡ್ತಾ ಇದೆ. ಸಿನಿಮಾ ರಂಗದ ಬಳಿಕ ಈಗ ರಾಜಕೀಯದತ್ತ ಚಿತ್ತವನ್ನ ನೆಟ್ಟಿರುವಂತಹ ವಿಜಯ್ ಅವರ ಪ್ರತಿನಿಧಿಗಳು ಜಯಲಲಿತಾ ಅವರ ವಾರಸುದಾರೆ ಹಾಗೂ ಅವರ ಅಣ್ಣನ ಮಗಳು ದೀಪಾ ಅವರು ಯಾರಿದ್ದಾರೆ ಅವರೊಂದಿಗೆ ಬರೋಬ್ಬರಿ 350 ಕೋಟಿ ರೂಪಾಯಿ ಮೌಲ್ಯದ ಈ ಬೃಹತ್ ರಿಯಲ್ ಎಸ್ಟೇಟ್ ಡೀಲ್ ಕುರಿತು ಈಗಾಗಲೇ ಪ್ರಾಥಮಿಕ ಮಾತುಕತೆ ಕೂಡ ಶುರುವಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಈ ಐತಿಹಾಸಿಕ ನಿವಾಸ ವಿಜಯ್ ಅವರ ಕೈ ಸೇರಿದ್ರೆ ಪೋಯಸ್ ಗಾರ್ಡನ್ ಅಲ್ಲಿ ಮತ್ತೆ ರಾಜ ವೈಭವ ಶುರುವಾಗುತ್ತಾ ಎನ್ನುವಂಥ ಒಂದಷ್ಟು ಕುತೂಹಲ ಕೂಡ ಮೂಡ್ತಾ ಇದೆ. ಸದ್ಯ ಈ ಡೆವಲಪ್ಮೆಂಟ್ ಏನಾಗ್ತಾ ಇದೆ ಇದು ತಮಿಳುನಾಡು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೂ ಕೂಡ ಗ್ರಾಸವಾಗಿದೆ. ಇದರ ಜೊತೆಗೆ ಯಾವುದೋ ಒಂದು ರೀತಿ ಲೈಮ್ ಲೈಟಲ್ಲೇ ಇರಬೇಕು, ಸದಾ ಸುದ್ದಿಯಲ್ಲೇ ಇರಬೇಕು, ಆ ರಾಜ ವೈಭವವನ್ನು ಮತ್ತೆ ರಿಪೀಟ್ ಮಾಡಬೇಕು, ಹಿಸ್ಟ್ರಿ ರಿಪೀಟ್ಸ್ ಆ ರೀತಿ ಆಗಬೇಕು ಅನ್ನೋದು ಮಾತ್ರ ವಿಜಯ್ ಅವರ ಉದ್ದೇಶ ಅಲ್ಲ. ಇದರ ಹಿಂದೆ ಒಂದಷ್ಟು ರೀಸನ್ಸ್ ಇದೆ. ಈ ಪೋಯಸ್ ಗಾರ್ಡನ್ಗೆ ಶಿಫ್ಟ್ ಆಗಬೇಕು ಅಂತ ಅಂದರೆ ಅದಕ್ಕೆ ಕೆಲವೊಂದಿಷ್ಟು ಕಾರಣ ಇದೆ. ಏನು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಟ್ರಾಫಿಕ್ ಕಿರಿಕಿರಿ, ದೂರದ ಪಯಣವೇ ಕಾರಣನಾ? ವಿಜಯ್ ಅವರ ಈ ಡಿಸಿಷನ್ಗೆ ಟ್ರಾಫಿಕ್ ಸಮಸ್ಯೆ ಅಥವಾ ದೂರ ಆಗುತ್ತೆ, ದೂರದ ಜರ್ನಿ ಅದೇ ಕಾರಣ ಆಯ್ತಾ ಅಂತ ನೋಡೋಣ. ಸದ್ಯ ವಿಜಯ್ ಅವರು ಇರೋದು ನೀಲಂ ಗರೈನಲ್ಲಿರುವಂಥ ಅವರ ಸ್ವಂತ ಮನೆಯಲ್ಲಿ. ಈ ಸ್ವಂತ ಮನೆ ಏನಿದೆ ವಿಜಯ್ ಅವರ ಸ್ವಂತ ಮನೆ, ಇದು ಸಚಿವಾಲಯಕ್ಕೆ ಬರೋಬ್ಬರಿ 17 ಕಿಲೋಮೀಟರ್ ದೂರದಲ್ಲಿದೆ. ಡೈಲಿ ಇವರು ಇಲ್ಲಿಗೆ ಹೋಗಿ ಬರಬೇಕು, ಅಪ್ ಆ್ಯಂಡ್ ಡೌನ್ ಮಾಡಬೇಕು, ಪದೇ ಪದೇ ಓಡಾಡಬೇಕು. ಆದ್ದರಿಂದ ಜನರಿಗೆ ಸಾಕಷ್ಟು ಹಿಂಸೆ ಆಗ್ತಾ ಇದೆ. ಯಾವ ರೀತಿ? ಈಗ CM ಅಂತ ಅಂದರೆ ಅವರಿಗೆ ಹಿಂದ್ಗಡೆ ಬೆಂಗಾವಲು ಪಡೆ ಇರುತ್ತೆ ಸೆಕ್ಯೂರಿಟಿ ಪರ್ಪಸ್ಗೆ. ಹೀಗಾಗಿ ಪ್ರತಿದಿನ ಈ ಬೆಂಗಾವಲು ಪಡೆಯಿಂದಾಗಿ ಈ ಈಸ್ಟ್ ಕೋಸ್ಟ್ ರೋಡ್ನಲ್ಲಿ ಟ್ರಾಫಿಕ್ ಜಾಮ್ ಜಾಸ್ತಿ ಆಗ್ತಾ ಇದೆ, ಸಾರ್ವಜನಿಕರಿಗೆ ಕಿರಿಕಿರಿ ಹೆಚ್ಚಾಗ್ತಾ ಇದೆ. ಹೀಗಾಗಿ ಈ ಕಿರಿಕಿರಿಯನ್ನು ತಪ್ಪಿಸೋದಕ್ಕೆ ನಗರದ ಹೃದಯ ಭಾಗಕ್ಕೆ ಶಿಫ್ಟ್ ಆಗುವಂಥ ಯೋಚನೆಯನ್ನ CM ಮಾಡ್ಕೊಂಡಿದ್ದಾರೆ, CM ವಿಜಯ್ ಅವರು. ಈಗ ಅಕಸ್ಮಾತ್ ಅವ್ರೇನಾದ್ರು ಪೋಯಸ್ ಗಾರ್ಡನ್ಗೆ ಶಿಫ್ಟ್ ಆದರೆ ಅಲ್ಲಿಂದ ಅವರ ಸಚಿವಾಲಯ ಕೇವಲ 8 ಕಿಲೋಮೀಟರ್ ದೂರದಲ್ಲಿರುತ್ತೆ. 17 ಕಿಲೋಮೀಟರ್ ದೂರಕ್ಕೂ 8 ಕಿಲೋಮೀಟರ್ ದೂರಕ್ಕೂ ಡಿಫ್ರೆನ್ಸ್ ಇದೆ, 9 ಕಿಲೋಮೀಟರ್ ಡಿಫ್ರೆನ್ಸ್ ಇರುತ್ತೆ. ಹೀಗಾಗಿ ಸಚಿವಾಲಯಕ್ಕೆ ಹತ್ತಿರವಿರುವಂತಹ ಪೋಯಸ್ ಗಾರ್ಡನ್ ಅತ್ಯಂತ ಸುರಕ್ಷಿತ ಹಾಗೆ ಸುಲಭ ಮಾರ್ಗ. ಹೀಗಾಗಿ ಅದನ್ನು ಕನ್ಸಿಡರ್ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರ. ಹಾಗೆ ಮತ್ತೊಂದು ಕಡೆ ಇದೊಂದು ಪವರ್ ಹೌಸ್ ಅಥವಾ ಪವರ್ ಸೆಂಟರ್. ಈ ಪೋಯಸ್ ಗಾರ್ಡನ್ ಇರುವಂತಹ ಮನೆ ಶಕ್ತಿ ಕೇಂದ್ರದ ಮೇಲೆ ದಳಪತಿ ಕಣ್ಣು ಬಿದ್ದಿದ್ಯಾ ಅನ್ನೋ ಪ್ರಶ್ನೆಗಳು. ಕೇವಲ ಮನೆ ಮಾತ್ರ ಅಲ್ಲ, ಅದೊಂದು ಜನರ ಪಾಲಿಗೆ, ತಮಿಳುನಾಡಿನ ಜನರ ಪಾಲಿಗೆ ಅದೊಂದು ಮನೆ ಮಾತ್ರ ಆಗಿ ಉಳಿದಿಲ್ಲ. ಆದರೆ ಜಯಲಲಿತಾ ಅವರ ಬಂಗಲೆ ತಮಿಳುನಾಡಿನ ಭಾವನಾತ್ಮಕ ಕೇಂದ್ರ, ಅದು ಎಮೋಷನಲ್ ಸೆಂಟರ್. ಅದು ತಮಿಳುನಾಡಿನ ಶಕ್ತಿ ಕೇಂದ್ರದ ಮೇಲೆ ಕಣ್ಣಿಟ್ಟಿರುವಂತಹ ದಳಪತಿ ವಿಜಯ್ ಜಯಲಲಿತಾ ಅವರ ಬಂಗಲೆಯನ್ನು ಆರಿಸಿಕೊಂಡಿರುವುದರ ಹಿಂದೆ ಒಂದು ದೊಡ್ಡ ರಾಜಕೀಯ ತಂತ್ರ ಅಡಗಿದೆ ಎನ್ನಲಾಗ್ತಾ ಇದೆ. ಯಾಕಂದರೆ ಜಯಲಲಿತಾ ಅವರ ಪೋಯಸ್ ಗಾರ್ಡನ್ ಕೇವಲ ಒಂದು ಬಂಗ್ಲೆ ಮಾತ್ರ ಅಲ್ಲ, ಅದು ತಮಿಳುನಾಡಿನ ಇತಿಹಾಸದಲ್ಲಿ ದ್ರಾವಿಡ ರಾಜಕಾರಣದ ಪ್ರಮುಖ ಭಾವನಾತ್ಮಕ ಮತ್ತು ಪವರ್ ಸೆಂಟರ್ ಆಗಿತ್ತು. ಲಕ್ಷಾಂತರ AIADMK ಕಾರ್ಯಕರ್ತರು ಮತ್ತು ಅಭಿಮಾನಿಗಳಿಗೆ ದೇವಸ್ಥಾನದಂತಿರುವಂತಹ ವೇದ ನಿಲಯಮನ್ನ ತಮ್ಮದಾಗಿಸಿಕೊಳ್ಳೋ ಮೂಲಕ ತಾವು ಜಯಲಲಿತಾ ಅವರ ಉತ್ತರಾಧಿಕಾರಿಯಾಗಿ ಹೊರಹೊಮ್ಮೋದಕ್ಕೆ ಹಾಗೂ ಅವರಷ್ಟೇ ಪ್ರಭಾವಿ ರಾಜಕೀಯ ಶಕ್ತಿಯಾಗೋದಕ್ಕೆ ವಿಜಯ್ ಮುಂದಾಗಿದ್ದಾರೆ ಎನ್ನುವಂಥ ಒಂದಷ್ಟು ಸಾಂಕೇತಿಕ ಸಂದೇಶ ರವಾನಿಸೋದು ಇದರ ಹಿಂದಿನ ಉದ್ದೇಶ. ಒಂದು ಕಡೆ ಗೋಪಾಲಪುರಂ, ಪೋಯಸ್ ಗಾರ್ಡನ್ಗಳಷ್ಟೇ ಎರಡೂ ಕೂಡ ತೂಕ ಇರುವಂತಹ ಜಾಗ. ಏಕೆಂದರೆ ಗೋಪಾಲಪುರಂ ಮೊದಲಿ ಅದು ಕರುಣಾನಿಧಿಯವರ ಸೆಂಟರ್ ಆಗಿತ್ತು, ಆದರೆ ಪೋಯಸ್ ಗಾರ್ಡನ್ ಜಯಲಲಿತಾ ಅವರು ವಾಸವಿದ್ದಂಥ ಮನೆ ಇದೆ. ಹೀಗಾಗಿ ರಾಜಕೀಯವಾಗಿ ಒಂದಷ್ಟು ವಿಚಾರಗಳನ್ನು ತಲೆಯಲ್ಲಿ ಇಟ್ಕೊಂಡು ವಿಜಯ್ ಅವರು ಈ ನಿರ್ಧಾರವನ್ನು ಕೈಗೊಳ್ತಾರಾ ಏನು ಎತ್ತ ನೋಡಬೇಕು. ಹಾಗೆ ಅಕಸ್ಮಾತ್ ಈಗ ಡೀಲ್ ಏನೋ ನಡೀತಾ ಇದೆ, ದೀಪಾ ಅವ್ರ ಜೊತೆ ಅವರು ಮಾತಾಡ್ತಾ ಇದ್ದಾರೆ, 350 ಕೋಟಿಯ ಡೀಲ್ ಇದು. ಇದರ ಜೊತೆಗೆ ಅಕಸ್ಮಾತ್ ಏನಾದರೂ ಅವ್ರು ಒಪ್ಪಲಿಲ್ಲ ಅಂದರೆ ಆಗ ಏನು ಮಾಡ್ತಾರೆ ವಿಜಯ್ ಅವರು? ಅವರ ಹತ್ರ ಪ್ಲಾನ್ ಬಿ ಕೂಡ ರೆಡಿ ಇದೆ. ಒಪ್ಪಂದ ಕುದುರದಿದ್ರೆ ಪ್ಲಾನ್ ಬಿ ಕೂಡ ರೆಡಿ ಆಗಿದೆ. ಏನದು ಪ್ಲಾನ್ ಬಿ ನೋಡೋಣ. ಒಂದ್ ವೇಳೆ ಜಯಲಲಿತಾ ಅವರ ವಾರಸುದಾರೆ ದೀಪಾ ಜೊತೆಗಿನ ಈ $1 ಬಿಲಿಯನ್ ಡೀಲ್ ಆರಂಭಿಕ ಹಂತದಲ್ಲೇ ಮುಗ್ದು ಹೋಗ್ಬಿಟ್ರೆ, ಫೇಲ್ ಆಗಿಬಿಟ್ರೆ, ಯಾಕಂದ್ರೆ ಮಾತುಕತೆ ಶುರುವಾಗಿದೆ, CM ವಿಜಯ್ ಅವರ ಪ್ಲಾನ್ ಬಿ ಸಿದ್ಧತೆಗಳು ಕೂಡ ರೆಡಿ ಆಗಿವೆ ಎನ್ನಲಾಗಿದೆ. ಅಕಸ್ಮಾತ್ ಆ ಬಂಗಲೆಯನ್ನ ಪರ್ಚೇಸ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಗ್ರೀಮ್ಸ್ ರಸ್ತೆಯಲ್ಲಿರುವಂತಹ ಸಚಿವರ ಸರ್ಕಾರಿ ಬಂಗಲೆಗೆ ಶಿಫ್ಟ್ ಆಗಬೇಕು. ಅಥವಾ ಮತ್ತೊಂದು ಆಪ್ಷನ್ ಕೂಡ ಇದೆ, ಪಟ್ಟಿನ ಪಾಕಂನಲ್ಲಿರುವಂತಹ ತಮ್ಮದೇ ಸ್ವಂತ ಜಾಗದಲ್ಲಿ ಹೊಸ ನಿವಾಸವನ್ನ ನಿರ್ಮಿಸಿಕೊಳ್ಳುವಂತಹ ಆಯ್ಕೆಗಳನ್ನು ಅವರು ಹೊಂದಿದ್ದಾರೆ. ಅಂದರೆ ಪ್ಲಾನ್ ಬಿ, ಪ್ಲಾನ್ ಸಿ ಎಲ್ಲವೂ ಕೂಡ ರೆಡಿ ಇದೆ.
ಸದ್ಯಕ್ಕಂತೂ ಈ ಪೋಯಸ್ ಗಾರ್ಡನ್ನಲ್ಲಿ ಅಕಸ್ಮಾತ್ ಈ ಒಪ್ಪಂದ ಕುದುರೆ ಸೂಪರ್ ಸ್ಟಾರ್ ರಜನಿಕಾಂತ್ ಹಾಗೂ ಧನುಷ್ ಅವರ ನೇಬರ್ ಆಗಿ ದಳಪತಿ ವಿಜಯ್ ಎಂಟ್ರಿ ಕೊಡ್ತಾರಾ ಅಥವಾ ಪ್ಲಾನ್ ಬಿ ಅನ್ನ ಕಾರ್ಯರೂಪಕ್ಕೆ ಬರುತ್ತಾ ಅನ್ನೋದು ಬಂಗಲೆಯ ವಾರಸುದಾರ ನಿರ್ಧಾರ ಹಾಗೂ ವಿಜಯ್ ಅವರ ಮುಂದಿನ ನಡೆಯ ಮೇಲೆ ನಿಂತಿದ್ದು ಇದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಒಟ್ಟಾರೆ ದಳಪತಿ ವಿಜಯ್ ಅವರ ಮನೆಯ ಸುದ್ದಿ ಈಗ ತಮಿಳುನಾಡಿನಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಇದು ಬರೀ ವಾಸಸ್ಥಳದ ಬದಲಾವಣೆನ ಅಥವಾ ತಮಿಳುನಾಡಿನ ಅಮ್ಮನ ಪರಂಪರೆಯನ್ನ ತನ್ನದಾಗಿಸಿಕೊಳ್ಳೋದಕ್ಕೆ ರಾಜಕೀಯ ನಡೆಯೋ ಅನ್ನೋದು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗುತ್ತೆ. ಆದರೆ ಒಟ್ಟಾರೆ ಅಂತೂ ಅವರ ಅಭಿಮಾನಿಗಳು ಜಯಲಲಿತಾ ಅವರ ಆ ಅರಮನೆಯಲ್ಲಿ ದಳಪತಿಯ ರಾಜವೈಭವ ಶುರುವಾಗುತ್ತಾ ಅಂತ ಕಾದು ನೋಡ್ತಿದ್ದಾರೆ. ಅಂದರೆ ಒಂದು ಕಡೆ ಒಂದಷ್ಟು ರೀಸನ್ಸ್ನ ಅವ್ರು ಕೊಟ್ಟರು, ಟ್ರಾಫಿಕ್ ಅದು ಇದು ಅಂತ. ಮತ್ತೊಂದು ಕಡೆ ನಾನು ಆಗಲೇ ಹೇಳ್ದಾಗೆ ಅದು ಕೇವಲ ಒಂದು ಮನೆ ಮಾತ್ರ ಅಲ್ಲ, ಒಂದು ಎಮೋಷನ್ ಸೆಂಟರ್. ಹೀಗಾಗಿ ಅದನ್ನು ಆ ಒಂದು ಅಡ್ವಾಂಟೇಜ್ನ ವಿಜಯ್ ಅವರು ಬಳಸಿಕೊಳ್ಳೋದಕ್ಕೆ ಮುಂದಾಗ್ತಾರಾ ಏನು ಎತ್ತ ಕಾದು ನೋಡಬೇಕು. ನ್ಯೂಸ್ DNA 5ನೇ ಸ್ಟೋರಿ ಎತ್ತ ಹೋಗೋದಾದರೆ ನಮಗೆ ಈಗ ಸ್ಪೇಸ್ ಅಂತ ಅಂದರೆ ಅಲ್ಲಿ ನಮಗೆ ಸ್ಪೇಸ್ ಬಗ್ಗೆ ನಾವು ಯೋಚನೆ ಮಾಡೋದಾದರೆ ನಮಗೆ ಇಸ್ರೋ ಮಾತ್ರ ನೆನಪಾಗುತ್ತೆ. ಇಸ್ರೋ ಬಿಟ್ಟು ಬಹುಶಃ ಬೇರೆ ಸಂಸ್ಥೆಗಳು ನಮಗೆ ನೆನಪಾಗೋದು ತುಂಬ ಕಡಿಮೆ. ಇದುವರೆಗೂ ನಾವು ಸರ್ಕಾರಿ ಸ್ವಾಮ್ಯದ ಇಸ್ರೋ ಹೆಸರಷ್ಟೇ ಕೇಳಿರ್ತೀವಿ. ಆದರೆ ಈಗ ಭಾರತದ ಬಾಹ್ಯಾಕಾಶ ಇತಿಹಾಸದಲ್ಲಿ ಒಂದು ಹೊಸ ಸುವರ್ಣ ಯುಗ ಶುರುವಾಗ್ತಾ ಇದೆ. ಹೈದರಾಬಾದ್ ಮೂಲದ ಒಂದು ಖಾಸಗಿ ಸ್ಟಾರ್ಟಪ್, ಅದರ ಹೆಸರು ಸ್ಕೈ ರೂಟ್ ಏರೋಸ್ಪೇಸ್ ಅಂತ. ಈ ಸ್ಕೈ ರೂಟ್ ಏರೋಸ್ಪೇಸ್ ಏನಿದೆ ದೇಶದ ಮೊದಲ ಖಾಸಗಿ ಕಕ್ಷೀಯ ರಾಕೆಟ್ ವಿಕ್ರಮ್ 1 ಅಂತ ಇದನ್ನ ಯಶಸ್ವಿಯಾಗಿ ಲಾಂಚ್ ಮಾಡಿದೆ. ಬಾಹ್ಯಾಕಾಶಕ್ಕೆ ಸ್ಪೇಸ್ಗೆ ಲಾಂಚ್ ಆಗಿದೆ. ಅಮೆರಿಕ ಮತ್ತು ಚೀನಾ ಈ ರೀತಿ ಸಾಧನೆಗಳಲ್ಲಿ ಸದಾ ಮುಂದಿರ್ತವೆ. ಆದರೆ ಅಮೆರಿಕ ಮತ್ತು ಚೀನಾವನ್ನ ಹೊರತುಪಡಿಸಿ ಈ ಸಾಧನೆ ಮಾಡಿದ ವಿಶ್ವದ 3ನೇ ರಾಷ್ಟ್ರ ಎನ್ನುವಂಥ ಹೆಗ್ಗಳಿಕೆಗೆ ನಮ್ಮ ಭಾರತ ಪಾತ್ರವಾಗಿದೆ. ಹಾಗೆ ಇದರ ಇನ್ನೊಂದು ವಿಶೇಷತೆ ಅಂತ ಅಂದರೆ ಈ ರಾಕೆಟ್ ಲಾಂಚ್ ಆಗುವಂಥ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರ ಪೋಸ್ಟ್ ಕಾರ್ಡನ್ನು ಕೂಡ ಇದು ತಗೊಂಡು ಸ್ಪೇಸ್ಗೆ ಹೋಗಿದೆ. ಹಾಗಾದರೆ ಈ ರಾಕೆಟ್ನ ವಿಶೇಷತೆ ಏನು, ಭಾರತದ ಬಾಹ್ಯಾಕಾಶ ರಂಗದಲ್ಲಿ ಖಾಸಗಿ ಯುಗ ಹೇಗೆ ಶುರುವಾಯಿತು ಅಂತ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಖಾಸಗಿ ವಿಕ್ರಮ್ನ ಐತಿಹಾಸಿಕ ಜಿಗಿತ ಯಾವ ರೀತಿ ಆಯಿತು, ಇದು ಯಾವ ರೀತಿ ಡೆವಲಪ್ ಮಾಡಿದ್ರು, ಏನೆಲ್ಲ ಮಾಡುತ್ತೆ ಇದು, ಹೋಗಿದ್ರ ಕೆಪಾಸಿಟಿ ಏನು, ಎಲ್ಲವನ್ನು ನೋಡ್ತಾ ಹೋಗೋಣ. ಶ್ರೀಹರಿಕೋಟಾದಿಂದ ದೇಶದ ಮೊದಲ ಖಾಸಗಿ ಕಕ್ಷೀಯ ರಾಕೆಟ್ ವಿಕ್ರಮ್ 1 ಯಶಸ್ವಿಯಾಗಿ ಲಾಂಚ್ ಆಗಿದೆ. ಭಾರತದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಶನಿವಾರ ಒಂದು ಹೊಸ ಇತಿಹಾಸ ನಿರ್ಮಾಣವಾಗಿದ್ದು, ದೇಶದ ಮೊದಲ ಖಾಸಗಿ ಕಕ್ಷೀಯ ರಾಕೆಟ್ ವಿಕ್ರಮ್ 1 ಏನಿದೆ ಇದು ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿಯಾಗಿ ಉಡಾವಣೆಯಾಗಿದೆ. ಈ ಮೂಲಕ ಅಧಿಕೃತವಾಗಿ ಖಾಸಗಿ ಶಕೆ ಆರಂಭವಾಗಿದೆ. ನಾನು ಆಗಲೇ ಹೇಳಿದಾಗೆ ಕೇವಲ ಇಸ್ರೋ ಮಾತ್ರ ನಮಗೆ ನೆನಪಾಗ್ತಾ ಇತ್ತು, ಖಾಸಗಿಯಾಗಿ ಯಾವುದೂ ಕೂಡ ಮುನ್ನೆಲೆಗೆ ಬಂದಿರಲಿಲ್ಲ. ಹೈದರಾಬಾದ್ ಮೂಲದ ಸ್ಕೈ ರೂಟ್ ಏರೋಸ್ಪೇಸ್ ಸಂಸ್ಥೆ ಹಮ್ಮಿಕೊಂಡಿದ್ದ ಈ ಮಿಷನ್ ಆಗಮನ ಕಾರ್ಯಾಚರಣೆ ಶನಿವಾರ ಮಧ್ಯಾಹ್ನ 11:30ಕ್ಕೆ ಆಗಬೇಕಿತ್ತು, ಲಾಂಚ್ ಆಗಬೇಕಿತ್ತು, ಸ್ಪೇಸ್ಗೆ ಚಿಮ್ಮಬೇಕಿತ್ತು. ಆದರೆ ಒಂದಷ್ಟು ಟೆಕ್ನಿಕಲ್ ಗ್ಲಿಚಸ್ ಕಾಣಿಸಿಕೊಳ್ಳುತ್ತೆ, ತಾಂತ್ರಿಕ ದೋಷ ಕಾಣಿಸಿಕೊಂಡ ಕಾರಣ 35 ನಿಮಿಷಗಳ ಕಾಲ ಪ್ಲಾನ್ ಹೋಲ್ಡ್ ಬಳಿಕ ದೋಷವನ್ನು ಯಶಸ್ವಿಯಾಗಿ ಸರಿಪಡಿಸಿ 12:05ಕ್ಕೆ ಉಡಾವಣೆ ಮಾಡಲಾಯಿತು. ಅಂತಿಮವಾಗಿ ರಾಕೆಟ್ ಯಶಸ್ವಿಯಾಗಿ ಕಕ್ಷೆ ಸೇರೋ ಮೂಲಕ ಭಾರತದ ಖಾಸಗಿ ಬಾಹ್ಯಾಕಾಶ ಸಾಮರ್ಥ್ಯವನ್ನು ಇಡೀ ಜಗತ್ತಿಗೆ ಸಾರಿದೆ. ಇದರ ಜೊತೆಗೆ ವಿಶ್ವದ ಎಲೈಟ್ ಕ್ಲಬ್ಗೆ ಭಾರತ ಎಂಟ್ರಿಯನ್ನು ಕೊಟ್ಟಿದೆ. ಹೌದು, ನಿಜಕ್ಕೂ ಒಂದು ರೀತಿ ಹೆಮ್ಮೆಯ ವಿಚಾರ ಇದು. ಭಾರತ ಯಾವುದೇ ವಿಚಾರದಲ್ಲೂ ಯಾವುದೇ ಟೆಕ್ನಾಲಜಿಲೂ ನಾವು ಕಮ್ಮಿ ಇಲ್ಲ ಅಂತ ಮತ್ತೊಮ್ಮೆ ಪ್ರೂವ್ ಮಾಡಿದೆ. ಭಾರತದ ಮೊದಲ ಖಾಸಗಿ ಕಕ್ಷೀಯ ರಾಕೆಟ್ ಯಶಸ್ವಿ ಉಡಾವಣೆಯೊಂದಿಗೆ ದೇಶ ವಿಶ್ವದ ಎಲೈಟ್ ಕ್ಲಬ್ಗೆ ಎಂಟ್ರಿ ಕೊಟ್ಟಿದ್ದು, ಖಾಸಗಿ ರಾಕೆಟ್ ಉಡಾವಣೆ ಮಾಡಿದ ವಿಶ್ವದ 3ನೇ ರಾಷ್ಟ್ರ ಎನ್ನುವಂಥ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈವರೆಗೆ ಕೇವಲ ಅಮೆರಿಕ ಮತ್ತು ಚೀನಾ ಮಾತ್ರ ಈ ಸಾಧನೆಯನ್ನು ಮಾಡಿದ್ದು, ಈಗ ಭಾರತದ ಖಾಸಗಿ ಬಾಹ್ಯಾಕಾಶ ರಂಗವೂ ಕೂಡ ಈ ದೇಶಗಳ ಸಾಲಿಗೆ ಸೇರಿದೆ. ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಕೈ ರೂಟ್ ವಿಜ್ಞಾನಿಗಳಿಗೆ ಕರೆ ಮಾಡಿ ಕಂಗ್ರ್ಯಾಚುಲೇಟ್ ಕೂಡ ಮಾಡಿದ್ದಾರೆ. ಹಾಗೆ ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತ ಪರಿಕಲ್ಪನೆಗೆ ಸಿಕ್ಕ ದೊಡ್ಡ ಸಕ್ಸಸ್ ಇದಾಗಿದ್ದು, ವಿಶೇಷ ಅಂದರೆ ಈ ರಾಕೆಟ್ನಲ್ಲಿ ಪ್ರಧಾನಿ ಮೋದಿ ಅವರ ವಿಶೇಷ ಪೋಸ್ಟ್ ಕಾರ್ಡ್ ಮತ್ತು ಕಾಸ್ಮಿಕ್ ಬ್ಲೂಮ್ ಎಂಬ ಕಲಾಕೃತಿಯನ್ನು ಸ್ಪೇಸ್ಗೆ ಕಳುಹಿಸಲಾಗಿದೆ. ಇದರ ಜೊತೆಗೆ ಏನಿದು ವಿಕ್ರಮ್ 1 ತಾಂತ್ರಿಕ ಚಮತ್ಕಾರ ಅಂತ ನೋಡ್ತಾ ಹೋಗೋಣ. ಏನಿದರ ವಿಶೇಷತೆ, ಯಾವ ರೀತಿ ಇರುತ್ತೆ, ಇದು ಎಷ್ಟು ತೂಕ ಇರುತ್ತೆ, ಏನೆಲ್ಲ ಕೆಲಸವನ್ನ ಮಾಡುತ್ತೆ, ಇದ್ರ ಕೆಪಾಸಿಟಿ ಏನು, ಎಲ್ಲವನ್ನ ನೋಡ್ತಾ ಹೋಗೋಣ. ಏನಿದು ವಿಕ್ರಮ್ 1 ತಾಂತ್ರಿಕ ಚಮತ್ಕಾರ? ಭಾರತದ ಬಾಹ್ಯಾಕಾಶ ಪಿತಾಮಹ ವಿಕ್ರಮ್ ಸಾರಾಭಾಯಿ ಅವರ ಗೌರವಾರ್ಥವಾಗಿ
ವಿಕ್ರಮ್ 1 ಅಂತ ಇದನ್ನ ಹೆಸರಿಡಲಾಗಿದೆ. ಇಸ್ರೋದ ಪಿತಾಮಹರು ಇವರು ವಿಕ್ರಮ್ ಸಾರಾಭಾಯಿ. ಈಗ ಆ ಗೌರವಾರ್ಥವಾಗಿ ವಿಕ್ರಮ್ 1 ಅಂತ ಇದಕ್ಕೆ ನೇಮ್ ಮಾಡಲಾಗಿದೆ. ಇದು ಕೇವಲ ಯಂತ್ರ ಮಾತ್ರ ಅಲ್ಲ, ಇದು ಭಾರತೀಯ ತಂತ್ರಜ್ಞಾನದ ಅದ್ಭುತ ಚಮತ್ಕಾರ. ಬರೋಬ್ಬರಿ 7 ಅಂತಸ್ತಿರುತ್ತೆ, ಅಂದರೆ 7 ಫ್ಲೋರ್ಗಳ ಥರ ಇರುತ್ತೆ. ಅಷ್ಟು ಎತ್ತರವಿರುವಂಥ ಈ ರಾಕೆಟನ್ನು ಸಂಪೂರ್ಣವಾಗಿ ಕಾರ್ಬನ್ ಕಾಂಪೋಸಿಟ್ ಬಳಸಿ ತಯಾರಿಸಲಾಗಿದ್ದು, ಇದರಲ್ಲಿ ಸ್ಕೈರೂಟ್ ಸಂಸ್ಥೆಯೇ ಸ್ವತಃ ಡೆವಲಪ್ ಮಾಡಿರುವಂತಹ ಅತ್ಯಾಧುನಿಕ 3D ಮುದ್ರಿತ ಎಂಜಿನ್ಗಳನ್ನು ಬಳಸಲಾಗಿದೆ. 350 kg ತೂಕದ ಉಪಗ್ರಹಗಳನ್ನು ಭೂಮಿಯ ಕೆಳಹಂತದ ಕಕ್ಷೆಗೆ ಸೇರಿಸುವಂತಹ ಬಲಿಷ್ಠ ಸಾಮರ್ಥ್ಯ ಹೊಂದಿದೆ ಇದು. ಅಂದರೆ ಸ್ಯಾಟಲೈಟ್ಸ್ಗಳನ್ನು ಭೂಮಿಯ ಕೆಳಭಾಗದಲ್ಲಿ, ಭೂಮಿಯ ಆರ್ಬಿಟ್ ಏನಿದೆ ಅದಕ್ಕೆ ಸೇರಿಸುವಂಥ ಕೆಪಾಸಿಟಿ ಇದೆಯಂತೆ ಈ ಒಂದು ರಾಕೆಟ್ಗೆ. ಸುಮಾರು 450 ಕಿಲೋಮೀಟರ್ ಎತ್ತರದ ಕಕ್ಷೆಯಲ್ಲಿ ವಿವಿಧ ದೇಶಿ ಮತ್ತು ವಿದೇಶಿ ತಂತ್ರಜ್ಞಾನ ಪ್ರದರ್ಶನ ಪೇಲೋಡ್ಗಳನ್ನು ಯಶಸ್ವಿಯಾಗಿ ಸ್ಥಾಪಿಸುವ ಮೂಲಕ ಜಾಗತಿಕ ಮಟ್ಟದಲ್ಲಿ ಭಾರತೀಯ ಸ್ಟಾರ್ಟ್ಅಪ್ಗಳ ತಾಂತ್ರಿಕ ಪ್ರೌಢಿಮೆಯನ್ನು ಇದು ಮೆರೆದಿದೆ. ಹಾಗೆ ನಿಜಕ್ಕೂ ಈ ಒಂದು ಡೆವಲಪ್ಮೆಂಟ್ ಏನಾಗಿದೆ, ಈ ಇನ್ವೆನ್ಷನ್ ಏನಾಗಿದೆ, ಇದರಿಂದ ವಾಣಿಜ್ಯ ಬಾಹ್ಯಾಕಾಶಕ್ಕೆ ಹೊಸ ರೆಕ್ಕೆ ಸಿಕ್ಕಿದೆ. ಯಾವ ರೀತಿ ನೋಡ್ತಾ ಹೋಗೋಣ. ಇಷ್ಟು ದಿನ ಬಾಹ್ಯಾಕಾಶ ಅಂದರೆ ಅದು ಕೇವಲ ನಾನಾಗಲೇ ಹೇಳಿದಾಗೆ ಇಸ್ರೋ ಸಂಸ್ಥೆಗೆ ಮಾತ್ರ ಸೀಮಿತ ಆಗಿತ್ತು. ಆದರೆ ಈಗ ವಿಕ್ರಮ್ 1 ರಾಕೆಟ್ನ ಯಶಸ್ವಿ ಉಡಾವಣೆ ಭಾರತೀಯ ವಾಣಿಜ್ಯ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಹೊಸ ರೆಕ್ಕೆಯನ್ನು ನೀಡಿದೆ. ಇಸ್ರೋ ಜೊತೆಗೆ ಖಾಸಗಿ ಸಂಸ್ಥೆಗಳು ಕೂಡ ಅಧಿಕೃತವಾಗಿ ಬಾಹ್ಯಾಕಾಶ ರೇಸ್ನಲ್ಲಿ ಭಾಗವಹಿಸುವಂತೆ ಮಾಡಿದೆ. ಹೈದರಾಬಾದ್ ಮೂಲದ ಸ್ಕೈರೂಟ್ ಸಂಸ್ಥೆಯ ಈ ಸಾಧನೆ ಭಾರತದ ಇತರ ಸ್ಟಾರ್ಟ್ಅಪ್ಗಳಿಗೆ ದೊಡ್ಡ ಸ್ಫೂರ್ತಿಯಾಗಿದೆ. ಜಾಗತಿಕ ಉಪಗ್ರಹ ಉಡಾವಣಾ ಮಾರುಕಟ್ಟೆಯಲ್ಲಿ ಭಾರತಕ್ಕೆ ಭಾರಿ ವಾಣಿಜ್ಯ ಅವಕಾಶಗಳನ್ನು ಸೃಷ್ಟಿ ಮಾಡಲಾಗಿದೆ. ಹಾಗೆ ಜಾಗತಿಕ ಮಟ್ಟದಲ್ಲಿ ಕಡಿಮೆ ವೆಚ್ಚದಲ್ಲಿ ಉಪಗ್ರಹಗಳನ್ನು ಲಾಂಚ್ ಮಾಡೋದಕ್ಕೆ ಸ್ಕೈರೂಟ್ ಹೊಸ ಪ್ಲಾನ್ಗಳನ್ನು ರೂಪಿಸ್ತಾ ಇದ್ದು, ಇದು ಭವಿಷ್ಯದಲ್ಲಿ ಈ ಬಾಹ್ಯಾಕಾಶ ಪ್ರವಾಸೋದ್ಯಮ ಆಗಿರ್ಬೋದು ಅಥವಾ ಈ ವಾಣಿಜ್ಯ ಬಳಕೆಯ ಅಪಾರ ಸಾಧ್ಯತೆಗಳಿಗೆ ಮುನ್ನುಡಿಯನ್ನು ಬರೆದಿದೆ. ಖಾಸಗಿ ಕಂಪನಿಗಳ ಈ ಕ್ರಾಂತಿಕಾರಿ ಹೆಜ್ಜೆಯಿಂದಾಗಿ ಜಾಗತಿಕ ಬಾಹ್ಯಾಕಾಶ ಮಾರುಕಟ್ಟೆಯಲ್ಲಿ ಭಾರತದ ಪಾಲು ಮತ್ತು ತೂಕ ಮತ್ತಷ್ಟು ಹೆಚ್ಚಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಎಸ್, ಒಂದ್ ಕಡೆ ಇಸ್ರೋ, ಹಾಗೆ ಮತ್ತೊಂದು ಕಡೆ ಈ ಖಾಸಗಿ ಸಂಸ್ಥೆ, ಇವೆರಡರೂ ಕೂಡ ಒಟ್ಟೊಟ್ಟಿಗೆ ನಮ್ಮ ಭಾರತದ ಅಭಿವೃದ್ಧಿಗೆ ಪಣ ತೊಟ್ಟಿದೆ. ಬಾಹ್ಯಾಕಾಶದ ಸೂಪರ್ ಪವರ್ ಆಗಿ ಭಾರತ ಹೊರಹೊಮ್ಮುವಂತಹ ದಿನಗಳು, ವರ್ಷಗಳು ಹತ್ರದಲ್ಲೇ ಇದೆ ಅಂತ ಹೇಳ್ತಾ ಈಗ ಜಿ ಕನ್ನಡ ನ್ಯೂಸ್ DNA 6ನೇ ಸ್ಟೋರಿ ಅಂತ ಹೋಗೋಣ. ಇದು ಮಳೆಯ ಬಗ್ಗೆ. ಯಾಕಂದ್ರೆ ಈ ಹಿಂದೆ ಬರಗಾಲದ ಬೇಗೆ ನಮ್ಮನ್ನೆಲ್ಲ ಆವರಿಸಿತ್ತು, ರೈತರು ಆತಂಕದಲ್ಲಿದ್ದರು. ಆದರೆ ಇದೀಗ ಲೇಟ್ ಆಗಿ ವರುಣದೇವನ ಎಂಟ್ರಿ ಆಗಿದೆ. ರಾಜ್ಯದ ಜನತೆಗೆ ಈಗ ವರುಣದೇವ ತಂಪು ಸುದ್ದಿಯನ್ನ ನೀಡ್ತಾ ಇದ್ದಾನೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗಿದೆ. ಇದರ ಪರಿಣಾಮ ರಾಜ್ಯಾದ್ಯಂತ ಮುಂದಿನ 3 ದಿನಗಳ ಕಾಲ ಭಾರಿ ಮಳೆಯಾಗುವಂತಹ ಮುನ್ಸೂಚನೆಯನ್ನ IMD ನೀಡಿದೆ. ವಿಶೇಷವಾಗಿ ನಮ್ಮ ರಾಜ್ಯದ ಕರಾವಳಿ ಭಾಗ ಆಗಿರ್ಬೋದು, ದಕ್ಷಿಣ ಕನ್ನಡ, ಉಡುಪಿ, ಹಾಗೆ ಮಲೆನಾಡು ಭಾಗ, ಶಿವಮೊಗ್ಗ, ಚಿಕ್ಕಮಗಳೂರು, ಸಕಲೇಶಪುರ, ಕೊಡಗು, ಈ ಭಾಗಗಳಲ್ಲಿ ವರುಣನ ಆರ್ಭಟ ಜೋರಾಗಿರಲಿದ್ದು, ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಈ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಹೋಗೋಣ. ರಾಜ್ಯಾದ್ಯಂತ ವರುಣನ ಅಬ್ಬರ ಶುರುವಾಗಿದೆ. ಲೇಟ್ ಆಗಿ ಬಂದರೂ ಕೂಡ ವರುಣದೇವ ಲೇಟೆಸ್ಟ್ ಆಗಿ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಹಾಗೆ ಹವಾಮಾನ ಇಲಾಖೆ ಒಂದಷ್ಟು ಎಚ್ಚರಿಕೆಯನ್ನು ಕೂಡ ನೀಡಿದೆ. ಅದೆಲ್ಲವನ್ನ ನೋಡ್ತಾ ಹೋಗೋಣ. ಜುಲೈ 19ರಂದು ಕರಾವಳಿ ಜಿಲ್ಲೆಗಳಿಗೆ ಭಾರೀ ಮಳೆಯ ಮುನ್ಸೂಚನೆ ಸಿಕ್ಕಿದೆ, ಅಂದರೆ ನಾಳೆ. ಹೀಗಾಗಿ ಇವತ್ತೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಇತ್ತು. ನಾಳೆಯೂ ಕೂಡ ಅದು ಮುಂದುವರಿಯುತ್ತೆ. ರಾಜ್ಯದಲ್ಲಿ ಕಳೆದ ಕೆಲವು ದಿನಗಳಿಂದ ಮಳೆ ಕೈಕೊಟ್ಟು ಬಿಸಿಲು ಹೆಚ್ಚಾಗಿದ್ರೂ ಕೂಡ ಈಗ ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವಂತಹ ವಾಯುಭಾರ ಕುಸಿತ ಮತ್ತು ಸೈಕ್ಲಾನಿಕ್ ಪರಿಚಲನೆಯಿಂದಾಗಿ ಮುಂಗಾರು ಮತ್ತೆ ಚುರುಕುಗೊಂಡಿದ್ದು ರಾಜ್ಯಾದ್ಯಂತ ವರುಣನ ಅಬ್ಬರ ಶುರುವಾಗಿದೆ. ಹವಾಮಾನ ಇಲಾಖೆಯ ಮುನ್ಸೂಚನೆಯ ಪ್ರಕಾರ ಜುಲೈ 19ರ ವೀಕೆಂಡ್ನಲ್ಲಿ, ಅಂದರೆ ನಾಳೆ, ಕರಾವಳಿ ಮತ್ತು ಮಲೆನಾಡು ಭಾಗಗಳಲ್ಲಿ ಧಾರಾಕಾರ ಮಳೆಯಾಗುವಂತಹ ಸಾಧ್ಯತೆ ಇದೆ. ಪ್ರಮುಖವಾಗಿ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಅತಿ ಭಾರಿ ಮಳೆಯ ಮುನ್ಸೂಚನೆ ಇದೆ. ಹೀಗಾಗಿ ಆರೆಂಜ್ ಅಲರ್ಟ್. ಜೊತೆಗೆ ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳಲ್ಲೂ ಮುಂಗಾರು ಆರ್ಭಟ ಜೋರಾಗಿರುತ್ತೆ. ವೀಕೆಂಡ್ನಲ್ಲಿ ಮಲೆನಾಡು ಹಾಗೂ ಕರಾವಳಿ ಭಾಗದ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಳ್ಳುವಂತಹ ಭೀತಿ ಕೂಡ ಎದುರಾಗಿದೆ. ಹಾಗೆ ಅಲ್ಲಿರುವಂತಹ ಸಾರ್ವಜನಿಕರು, ಹಾಗೆ ಈ ಮಳೆಗಾಲದ ಟೈಮ್ನಲ್ಲಿ ಮಲೆನಾಡು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂತ ಪ್ರವಾಸಿಗರು ಹೋಗ್ತಾರೆ, ಅವರಿಗೂ ಕೂಡ ಎಚ್ಚರಿಕೆಯನ್ನು ನೀಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಂಗನವಾಡಿ, ಶಾಲೆ ಹಾಗೂ PU ಕಾಲೇಜುಗಳಿಗೆ ರಜೆಯನ್ನ ನೀಡಲಾಗಿದೆ. ಹವಾಮಾನ ಇಲಾಖೆ ನೀಡಿರುವಂತಹ ಮುನ್ಸೂಚನೆ ಪ್ರಕಾರ ಘಟ್ಟ ಪ್ರದೇಶಗಳಲ್ಲಿ ಭೂಕುಸಿತ ಸಂಭವಿಸುವಂತಹ ಸಾಧ್ಯತೆ ಇದ್ದು, ಗಂಟೆಗೆ 30ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಬಲವಾದಂತಹ ಗಾಳಿ ಬೀಸುತ್ತೆ. ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಂಗನವಾಡಿ, ಶಾಲೆ ಹಾಗೂ PU ಕಾಲೇಜುಗಳಿಗೆ ಈಗಾಗಲೇ ರಜೆ ನೀಡಲಾಗಿದೆ. ನದಿ ಪಾತ್ರದ ಹಾಗೂ ತಗ್ಗು ಪ್ರದೇಶಗಳಲ್ಲಿ ವಾಸಿಸುವಂತಹ ನಿವಾಸಿಗಳು ಜಾಗರೂಕರಾಗಿರಬೇಕು ಅಂತ ಸೂಚನೆಯನ್ನು ನೀಡಲಾಗಿದೆ. ಹಾಗೆ ಪ್ರವಾಸಿಗರು ಮತ್ತು ಮೀನುಗಾರರು ಯಾವುದೇ ಕಾರಣಕ್ಕೂ ಸಮುದ್ರ ತೀರಕ್ಕೆ ತೆರಳದಂತೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ತಾಕೀತನ್ನ ಮಾಡಿದೆ.
ಹಾಗೆ ನೆಕ್ಸ್ಟ್ ಈಗ ಬೆಂಗಳೂರು ಅಂತ ಬಂದ್ರೆ ಸಿಲಿಕಾನ್ ಸಿಟಿ ಕೂಲ್ ಆಗಿದೆ. ಬೆಂಗಳೂರಲ್ಲಿ ಯಾವ ರೀತಿ ಇರುತ್ತೆ ವೆದರ್ ಅಂತ ನೋಡ್ತಾ ಹೋಗೋಣ. ರಾಜಧಾನಿ ಬೆಂಗಳೂರಲ್ಲಿ ಕಳೆದ ಕೆಲವು ದಿನಗಳ ಒಣಹವೆಯ ನಂತರ ವಾತಾವರಣ ಈಗ ತಂಪಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಕೂಲ್ ಹವಾಮಾನ ಶುರುವಾಗಿದೆ. ನಗರದ ಜನತೆಗೆ ಬಿಸಿಲಿನಿಂದ ಮುಕ್ತಿ ನೀಡುವಂತೆ ಮೋಡ ಕವಿದ ವಾತಾವರಣ ನಿರ್ಮಾಣವಾಗಿದೆ. ಬೆಂಗಳೂರಲ್ಲಿ ಮುಂದಿನ 4 ದಿನಗಳ ಕಾಲ ಸಂಜೆ ಅಥವಾ ರಾತ್ರಿ ವೇಳೆ ಗುಡುಗು ಸಹಿತ ಸಾಧಾರಣದಿಂದ ಉತ್ತಮ ಮಳೆಯಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ರಾಜಧಾನಿ ಸೇರಿದಂತೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ. ಇದರ ಜೊತೆಗೆ ಈಗ ಉತ್ತರ ಕರ್ನಾಟಕದ ಬಗ್ಗೆಯೂ ಕೂಡ ಮಾತಾಡಬೇಕಾಗುತ್ತೆ. ಉತ್ತರ ಕರ್ನಾಟಕದಲ್ಲೂ ಕೂಡ ವರುಣನ ಆರ್ಭಟ ಇರುತ್ತೆ. ಕರಾವಳಿ ಹಾಗೂ ಮಲೆನಾಡು ಮಾತ್ರವಲ್ಲದೆ ಈಗ ಉತ್ತರ ಕರ್ನಾಟಕದಲ್ಲೂ ವರುಣನ ಆರ್ಭಟ ಶುರುವಾಗಿದ್ದು ಬೆಳಗಾವಿ, ಧಾರವಾಡ, ಗದಗ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವಂತಹ ಮುನ್ಸೂಚನೆ ಸಿಕ್ಕಿದೆ. ಹವಾಮಾನ ಇಲಾಖೆಯ ಪ್ರಕಾರ ಉತ್ತರ ಒಳನಾಡಿನ ಹಲವೆಡೆ ಗುಡುಗು ಮಿಂಚು ಸಹಿತ ಬಿರುಗಾಳಿ ಬೀಸುವಂತಹ ಎಚ್ಚರಿಕೆ ನೀಡಲಾಗಿದ್ದು ಹಲವು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಒಂದ್ ಕಡೆ ಇಷ್ಟು ದಿನ ಮಳೆ ಇಲ್ಲ, ಬೆಳೆ ಒಣಗ್ತಾ ಇದೆ ಅಂತ ರೈತಾಪಿ ವರ್ಗ ಭೀತಿಯಲ್ಲಿತ್ತು. ಆದರೆ ಈ ಮುಂಗಾರು ಹೊಸ ಭರವಸೆಯನ್ನ ಮೂಡಿಸಿದ್ದು ಅನ್ನದಾತರ ಮೊಗದಲ್ಲಿ ಮಂದಹಾಸ ತಂದಿದೆ. ಕೃಷಿ ಚಟುವಟಿಕೆಗಳಿಗೆ ಪೂರಕವಾದಂತಹ ವಾತಾವರಣ ನಿರ್ಮಾಣವಾಗಿದೆ. ಹೀಗಾಗಿ ರೈತರು ಮತ್ತೆ ಬಿತ್ತನೆ ಕಾರ್ಯದಲ್ಲಿ ಬ್ಯುಸಿಯಾಗಿದ್ದಾರೆ. ಇದರೊಂದಿಗೆ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಸಾಧಾರಣ ಮಳೆಯಾಗುವಂತಹ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಮಳೆಗಾಲದ ಮಧ್ಯದಲ್ಲೂ ಬಿಸಿಲಿನ ತಾಪ ಇತ್ತು. ಜೂನ್ ಎಂಡಿಂಗ್ವರೆಗೂ ಕೂಡ ನಾವು ನೋಡಿದ್ವಿ ಬೇಸಿಗೆಗಾಲ ಥರನೇ ಇತ್ತು ಕ್ಲೈಮೇಟು. ಆದರೆ ಈಗ ಕರ್ನಾಟಕಕ್ಕೆ ವರುಣ ದೇವ ಕರುಣೆಯನ್ನು ತೋರಿದ್ದಾನೆ. ಮುಂದಿನ 3 ದಿನಗಳ ಕಾಲ ಭಾರಿ ಮಳೆಯಾಗುತ್ತೆ ರಾಜ್ಯದಲ್ಲಿ ಅಂತ ಹವಾಮಾನ ಇಲಾಖೆ ಹೇಳಿದೆ. ಹೀಗಾಗಿ ಸಾರ್ವಜನಿಕರಿಗೆ ಒಂದಷ್ಟು ಟಿಪ್ಸ್ಗಳನ್ನು ಅಥವಾ ಸೂಚನೆಯನ್ನು ನೀಡಲಾಗಿದೆ. ಘಟ್ಟ ಪ್ರದೇಶದಲ್ಲಿರೋರಾಗಿರ್ಬೋದು, ತಗ್ಗು ಪ್ರದೇಶದಲ್ಲಿರೋರು ಅಥವಾ ಸಮುದ್ರ ತೀರದಲ್ಲಿರೋರು, ನದಿ ಪಾತ್ರದಲ್ಲಿರೋರು ಅವರೆಲ್ಲರೂ ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಯಾಕಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾ ಇದರೊಂದಿಗೆ ಇವತ್ತಿನ ಜಿ ಕನ್ನಡ ನ್ಯೂಸ್ TNA ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯಾಗಿ.